ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೀಠ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಅತಿರೇಕಾಚ್ಯ ನ ಪಂಚವಿಂಶತಿ ತತ್ವಾಭಿಪ್ರಾಯಂ. ಇಲ್ಲಿ 1ನೇ ಅಧ್ಯಾಯ 4ನೇ ಪಾದದ 3ನೇ ಅಧಿಕರಣದೊಳಗೆ 11ನೇ ಸೂತ್ರದ ಭಾಷ್ಯವನ್ನ ನಾವು ಮುಂದುವರಿದ ಭಾಷ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಅತಿರೇಕಾಚ್ಯ ನ ಪಂಚವಿಂಶತಿ ತತ್ವಾಭಿಪ್ರಾಯಂ. ಇಲ್ಲಿ 25 ತತ್ವಗಳ ಅಭಿಪ್ರಾಯ ಅನ್ನುವಂತಹದ್ದು ಅವರು ಸಾಂಖ್ಯರು ಹೇಳ್ಕೊಂಡು ಬಂದಿದ್ದಾರೆ. 25 ತತ್ವಗಳಿಂದ ಕೂಡಿಕೊಂಡಿದ್ದು ಅಂತ ಹೇಳಿ ಹೇಳ್ತಾರಲ್ಲಿ. ಆದ್ರೆ ಇಲ್ಲಿ ಅಲ್ಲಿ ಪಂಚ ಜನಾಹ ಅಂತೇನ ಮಂತ್ರ ಬಂದದಲ್ಲ, ಅದರಲ್ಲಿ ಅತಿರೇಕಾಚ್ಯ ಅಂತ ಅಲ್ಲಿ ಹೆಚ್ಚಿಗೆ ಇನ್ನೂ 2 ತತ್ವಗಳನ್ನು ಹೇಳಿದ್ದಾರೆ ಅಂತಲ್ಲಿ. ಇಲ್ಲಿ 25ಕ್ಕಿಂತಲೂ ಮತ್ತೆ 2 ತತ್ವಗಳು ಹೆಚ್ಚದಾವ. ಅದಕ್ಕೆ ಹೆಚ್ಚಾಗುವುದರಿಂದ ಅತಿರೇಕಾಚ್ಯ ಅಂದ್ರೆ ಹೆಚ್ಚಾಗುವುದರಿಂದ ನ ಪಂಚವಿಂಶತಿ ತತ್ವಾಭಿಪ್ರಾಯಂ. ಇಲ್ಲಿ 25 ತತ್ವಗಳ ಅಭಿಪ್ರಾಯ ಅನ್ನುವಂತಹದ್ದಿಲ್ಲ ಅಂತ. ಇಲ್ಲಿ 25 ತತ್ವಗಳಂತ ಏನು ಸಾಂಖ್ಯರು ಒಪ್ಕೊಂಡಾರಲ್ಲ, ಅದಕ್ಕಿಂತಲೂ ಇಲ್ಲಿ ಹೆಚ್ಚಾಗ್ತಾ ಇದಾವೆ. ಹೆಚ್ಚಾಗುವುದರಿಂದ ಇಲ್ಲಿ 25 ತತ್ವ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅತಿರೇಕೋ ಹಿ ಭವತಿ ಆತ್ಮ ಆಕಾಶಾಭ್ಯಾಂ ಪಂಚವಿಂಶತಿ ಸಂಖ್ಯಾಯಾಹ. ಇಲ್ಲಿ 25 ತತ್ವಗಳ ಹೊರತಾಗಿ ಆತ್ಮ ಮತ್ತು ಆಕಾಶ ಇವು ಎರಡನ್ನ ಹೆಚ್ಚಿಗೆ ಹೇಳಿದ್ದಾರೆ ಅಂತ. ಇವು ಹೆಚ್ಚಿಗೆ ಆಗ್ತಾವ ಇವಾಗ. ಒಂದು ಆಪ್ತ ಶಬ್ದ, ಆತ್ಮ ಶಬ್ದ, ಮತ್ತೊಂದು ಆಕಾಶ ಶಬ್ದ. ಇವು ಎರಡು ಹೆಚ್ಚಿಗೆ ಆಗುವುದರಿಂದ ಇಲ್ಲಿ 25 ತತ್ವ ಅಂತ ಹೆಂಗ್ ಹೇಳಕ್ ಆಗ್ತೈತಿ? ಇಲ್ಲಿ ಮತ್ತೆರಡು ಹೆಚ್ಚಿಗೆ ಆದವಲ್ಲ ಇವು. ಆತ್ಮ ತಾವತ್ ಇಹ ಪ್ರತಿಷ್ಠಾಂ ಪ್ರತಿ ಆಧಾರತ್ವೇ ನಿರ್ದಿಷ್ಟ. ಇಲ್ಲಿ ಆತ್ಮ ಅನ್ನುವಂತಹದ್ದೇನಾದ ಅಂತಂದ್ರೆ ಅದು ಪ್ರತಿಷ್ಠೆ ಅಂತ. ಆ ಪಂಚಜನರ ಮತ್ತು ಆಕಾಶದ ಪ್ರತಿಷ್ಠೆಗೆ ಆಧಾರ ಅಂತ ತಿಳಿಸ್ಕೊಂಡು ಬಂದಾರ ಅಂತ. ಪ್ರತಿಷ್ಠೆ ಅಂದ್ರೆ ಆಧಾರ ಅಂತ. ಇವು ಏನು ಪಂಚಜನರು ಅಂತೇನು ಬಂತಲ್ಲ ಹಿಂದ, ಪಂಚಾನಾಂ ಪಂಚಜನಃ ಅಂತ ಬಂತಲ್ರಲ್ಲಿ, ಆ ಪಂಚಜನರ ಮತ್ತು ಅಲ್ಲಿ ಆಕಾಶದ ಬಗ್ಗೆ ಇಲ್ಲಿ ಪ್ರತಿಷ್ಠೆಗೆ ಆಧಾರ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಂಡು ಬಂದದ ಅಂತ. ಯಾಕಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ ಯಸ್ಮಿನ್ ಆತ್ಮ ತಾವತ್ ಇಹ ಪ್ರತಿಷ್ಠಾಂ ಪ್ರತಿ ಆಧಾರತ್ವ ನಿರ್ದಿಷ್ಟ. ಇಲ್ಲಿ ಆತ್ಮ ಅನ್ನುವಂತಹದ್ದು ಇಲ್ಲಿ ಆಧಾರತ್ವದಿಂದ, ಅದು ಆಧಾರ ಅಂತ ಹೇಳ್ಕೊಂಡು ಅದನ್ನ ಪ್ರತಿಷ್ಠಾಂ ಅಂದ್ರೆ ಪ್ರತಿಷ್ಠೆ ಅಂತ. ಪ್ರತಿಷ್ಠೆ ಅಂದ್ರೆ ಏನು? ಆಧಾರವಾಗಿರ್ತಕ್ಕಂಥದ್ದು ಅಂತ. ಯಾವುದಕ್ಕಂದ್ರೆ ಎಲ್ಲಿ ಪಂಚಜನರು ಮತ್ತು ಈ ಆಕಾಶ ಇವುಗಳಿಗೆ ಆಧಾರವಾದದ್ದು ಅಂತ ಹೇಳಿ ಹೇಳ್ಕೊಂಡು ಬಂದಿದಾರ, ತೋರಿಸಿದಾರಂತ. ಯಸ್ಮಿನ್ ಇತಿ ಸಪ್ತಮಿ ಸೂಚಿತಸ್ಯ. ಇಲ್ಲಿ ಯಸ್ಮಿನ್ ಅನ್ನುವಾಗ ಸಪ್ತಮಿ ವಿಭಕ್ತಿ ಅನ್ನುವಂತಹದ್ದು ಬರ್ತದೆ. ಯಸ್ಮಿನ್ ಅಂದ್ರೆ ಯಾವನಲ್ಲಿ ಅಂತ. ಯಾವನಲ್ಲಿ ಈ ಯಾವ ಅಲ್ಲಿ ಪಂಚಜನಃ ಅಂತೇನು ಬಂದದಲ್ಲಲ್ಲಿ, ಅವನನ್ನೇ ಇಲ್ಲಿ ಆತ್ಮ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳಿದಾರೆ. ತಮೇವ ಮನ್ಯಂ ಆತ್ಮಾನಂ ಇತಿ ಆತ್ಮತ್ವೇನ ಅನುಕರ್ಷಣಾತ್. ತಮೇವ ಮನ್ಯಂ ಆತ್ಮಾನಂ, ಆ ಆತ್ಮನನ್ನೇ ಅಂತ. ಆ ಶ್ರುತಿಯಲ್ಲಿ ಏನು ಯಾವನಲ್ಲಿ ಅಂತ ಅಲ್ಲಿ ಪ್ರಶ್ನೆ ಅನ್ನುವಂತಹದ್ದನ್ನ ಮಾಡಿ ಮುಂದದು ಹೇಳ್ತಾ ಹೇಳ್ತಾ ಏನ್ ಹೇಳ್ತು? ತಮೇವ ಆತ್ಮಾನಂ, ಅವನನ್ನೇ ಆತ್ಮ ಅಂತೇಳಿ ನಾನು ಅರಿತಾ ಇದ್ದೀನಿ. ಮನ್ನೆ ಅಂತಂದ್ರೆ ಅದನ್ನ ತಿಳಿತಾ ಇದ್ದೀನಿ ಅಂತ. ತಮೇವ ಅಂದ್ರೆ ಅವನನ್ನೇ, ಆ ಆತ್ಮನನ್ನೇ ನಾನು ತಿಳಿತಾ ಇದ್ದೀನಿ ಅಂತ ಹೇಳಿ ಇತಿ ಆತ್ಮತ್ವೇನ ಅನುಕರ್ಷಣಾತ್, ಅಲ್ಲಿ ಆತ್ಮರೂಪದಿಂದ ಅಲ್ಲಿ ತಿಳಿಸಿದ್ದಾರೆ ಅಂತಲ್ಲಿ. ಅದನ್ನ ಅಲ್ಲಿರ್ತಕ್ಕಂಥ ಯಸ್ಮಿನ್ ಅನ್ನೋದನ್ನ ಅಲ್ಲಿ ತಗೊಂಡು ಬಂದು ಹೇಳ್ಯಾರಂತ ಇಲ್ಲಿ.
ಆ ಆತ್ಮನನ್ನೇ ಕುರಿತು ಹೇಳಿದ್ದಾರೆ ಅಂತ ಇಲ್ಲಿ. ಅವನನ್ನೇ ನಾನು ಅಂದ್ರೆ ಯಾವನಲ್ಲಿ ಅಂತ ಏನ ಬಂದದಲ್ಲ, ಯಾವನಲ್ಲಿ ಅಂತಂದಾಗ ಅವನನ್ನೇ ಅಂತ, ಮತ್ತೆ ಯಾವನಲ್ಲಿ ಅಂತಂದಾಗ ಇಲ್ಲಿ ಪರಮಾತ್ಮನಲ್ಲಿ ಅಂತ. ಆತ್ಮನಲ್ಲಿ ಇವೆಲ್ಲವೂ ಪ್ರತಿಷ್ಠಿತ ಆಗಿದಾವಂತ. ಆತ್ಮನ ಆಧಾರದಲ್ಲಿ ಇವೆಲ್ಲ ನಿಂತಾವು. ಅದು ಪಂಚಜನ ಅಂದ್ರೆ ಮುಂದೆ ಇನ್ನು ವಿವರಣೆ ಕೊಡ್ತಾರೆ, ಮುಂದಿನ ಸೂತ್ರದಲ್ಲಿ ಬರ್ತೈತದ್ರೆ. ಇಲ್ಲಿ ಪಂಚಜನ ಅಂದ್ರೆ ಯಾವ್ದಕ್ಕೆ ಹೇಳಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಮಂತ್ರ ಭಾಷ್ಯದಲ್ಲಿ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಅಂತೂ ಇಲ್ಲಿ ಆತ್ಮ ಅನ್ನುವಂತಹದನ್ನು ಯಸ್ಮಿನ್ ಅನ್ನೋ ಇದರಿಂದ ತಗೊಂಡು ಬಂದು ಇಲ್ಲಿ ಹೇಳಿದ್ದಾರೆ ಅಂತ. ಇಲ್ಲಿ ಆತ್ಮ ಅಂದ್ರೆ ಯಾವುದು? ಆತ್ಮಾಚ ಚೇತನ ಪುರುಷ. ಇಲ್ಲಿ ಆತ್ಮ ಅನ್ನುವಂತ ಶಬ್ದಕ್ಕೆ ನಾವಿಲ್ಲಿ ಏನ್ ಅರ್ಥ ಮಾಡಬೇಕು ಅಂದ್ರೆ ಚೇತನ ಆಗಿರ್ತಕ್ಕಂಥ ಪುರುಷ ಅಂತ. ಯಾವನು ಚೇತನ ಆಗಿರ್ತಕ್ಕಂಥ ಪುರುಷ ಇದ್ದಾನೆಯೋ ಅವನಿಗೆ ನಾವು ಆತ್ಮ ಅಂತ ಕರಿತೇವೆ. ಪುರುಷ ಅಂದ್ರೆ ಪುರೀಶಯತಿ ಇತಿ ಪುರುಷ ಅಂತ. ಶರೀರವೆಂಬ ಪುರದಲ್ಲಿ ಯಾವನು ವಾಸಿಸಿದ್ದಾನೆಯೋ ಅವನೇ ಪುರುಷ ಅಂತ. ಶರೀರ ಪುರುಷ ಅಲ್ಲ, ಶರೀರದೊಳಗಿರ್ತಕ್ಕಂಥ ಆತ್ಮನೇ ಪುರುಷ ಅಂತ ಇಲ್ಲಿ. ಶರೀರದಲ್ಲಿರೋವನ ಆತ್ಮನೇ ಅಲ್ರಿ ಇಲ್ಲಿ. ಆತ್ಮಾಚ ಚೇತನ ಪುರುಷ, ಚೇತನ ಆಗಿರ್ತಕ್ಕಂಥ ಪುರುಷನಿಗೆ ಆತ್ಮ ಅಂತ ಕರಿತಾ ಇದ್ದಾರೆ. ಸಚ ಪಂಚವಿಂಶತೌ ಅಂತರ್ಗತ ಏವ ಇತಿ ನ ತಸ್ಯೈವ ಆಧಾರತ್ವಂ ಅಧೇಯತ್ವಂ ಚ ಯುಜ್ಯತೆ. ಇಲ್ಲಿ ಈ ಪುರುಷ ಅಂತ ಏನದಾನಲ್ರಿ, ಸ ಅಂದ್ರ ಅವನು ಅಂತ ಇಲ್ಲಿ. ಸಚ ಅವನು, ಚ ಅಂದ್ರ ಮತ್ತು, ಸಹ ಅಂದ್ರ ಅವನು, ಪಂಚವಿಂಶತವು ಅಂತರ್ಗತ ಏವ. 25 ತತ್ವಗಳು ಅಂತ ನೀವೇನ್ ಹೇಳ್ಕೊಂಡು ಬಂದಿರಲ್ಲ, ಅದ್ರೊಳಗನ ಅಲ್ಲಿ ಪುರುಷ ಸೇರ್ಕೊಂಡಿದಾರ. ಯಾಕಂದ್ರೆ 25ನೇ ತತ್ವ ಯಾವುದು ಅಂತಂದ್ರೆ ನ ಪ್ರಕೃತಿ ನ ವಿಕೃತಿ ಪುರುಷ ಅಂತ ಹೇಳಿದ್ರಲ್ರಿ ಅವರು. ಮೂಲ ಪ್ರಕೃತಿರ ವಿಕೃತಿ, ಮಹದಾದ್ಯ ಪ್ರಕೃತಿ ವಿಕೃತಯ ಸಪ್ತಃ, ಸೋರ್ಡಕಶ್ಚ ವಿಕಾರ, ನ ಪ್ರಕೃತಿ ನ ವಿಕೃತಿ ಪುರುಷ ಅಂತ ಅಲ್ಲಿ ಒಂದು ಸಾಂಖ್ಯಕಾರಿಕೆ ಬಂತಲ್ರಿ ಅವರು. ಅವ್ರು 25 ತತ್ವಗಳನ್ನು ಹೇಳಬೇಕಾದ್ರೆ ಅದು ಕೊನೆ ತತ್ವ ಯಾವ್ದಂದ್ರೆ ಪುರುಷ. ಅವನು ಕಾರಣನೂ ಅಲ್ಲ ಕಾರ್ಯನೂ ಅಲ್ಲ ಅಂತ, ಅವನು ಎರಡು ಅಲ್ಲ ಅಂತ ಹೇಳಿದಾರಲ್ಲ ಅಲ್ಲಿ. ಮತ್ತ 25 ತತ್ವಗಳಲ್ಲಿ ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ಅಂತರ್ಗತ ಅಂದ್ ಅದ್ರೊಳಗ ಸೇರ್ಬಿಟ್ಟಿದಾನಂತ. ನ ತಸ್ಯೈವ ಆಧಾರತ್ವಂ ಆಧೇಯತ್ವಂ ಚ ಯುಜ್ಯತೆ. ಮತ್ತ ಅಲ್ಲಿ ಪುರುಷ ಅಲ್ಲಿ ಸೇರ್ಕೊಂಡ ಬಳಕ ಅವನಿಗೆ ಆಧಾರತ್ವ ಆಗಲಿ ಆಧೇಯತ್ವ ಅನ್ನುವಂತಹದ್ದಾಗ್ಲಿ ಅಲ್ಲಿ ಮತ್ತೊಂದು ಹೇಳಕ್ ಬರ್ತದೇನಲ್ಲಿ? ಯಾಕೆ 25 ತತ್ವಗಳಲ್ಲಿ ಅವನು ಸೇರ್ಕೊಂಡ್ಬಿಟ್ಟಿದಾನ, ಅವನಿಗೆ ಆಧಾರ ಆಧೇಯ ಅನ್ನುವಂತಹದ್ದು ಅವನಿಗೆ ಹೊಂದುದಿಲ್ಲ ಅಂತ ಆ ಪುರುಷನಿಗೆ. ಯಾಕಂದ್ರೆ ಯಾವನಲ್ಲಿ ಅಂತ ಆಗ್ಲೇ ಅದು ಶ್ರುತಿ ಹೇಳ್ಬಿಟ್ಟೈತಿ. ಈಗ ಅಲ್ಲಿ ಯಾವನಲ್ಲಿ ಅಂತಂದಾಗ ಯಾವನಲ್ಲಿ ಈ ಎಲ್ಲಾ ತತ್ವಗಳು ಅದಾವ, ಅವನ ಆಶ್ರಯ ಯಾವನ ಆಶ್ರಯದಲ್ಲಿ ಅದಾವು ಅಂತ ಹೇಳಿ ತಿಳಿಸಿರುವುದರಿಂದ ಇಲ್ಲಿ ಆ ಪುರುಷ ಬೇರೆ ಅದಾನಂತ. ಇಲ್ಲಿ ಈ 25 ತತ್ವಗಳಿಗಿಂತ ಪುರುಷ ಬೇರೆ ಅದಾನಂತ. ಆದ್ರೆ ಅವ್ರ ಏನ್ ಹೇಳ್ತಾರ, ಅವ್ರ ಪ್ರಕಾರ 25 ತತ್ವದೊಳಗನ ಪುರುಷ ಸೇರ್ಕೊಂಡ್ ಬಿಟ್ಟಿದಾನ. ಈಗ ಅಲ್ಲಿ ಆ ಸೇರ್ಕೊಂಡಿರ್ತಕ್ಕಂತ ಪುರುಷ ಅಲ್ಲಿ ಆಧಾರ ಅಂತಾಗ್ಲಿ ಆಧೇಯ ಅಂತಾಗ್ಲಿ ಅಲ್ಲಿ ಹೊಂದ್ಸಾಕ್ ಬರಂಗಿಲ್ಲ ಅಂತ ಆ ಸಾಂಖ್ಯರು ಹೇಳ್ತಕ್ಕಂತ ಯಾವ ಪುರುಷ ಅದಾನಲ್ರಿ. ಈಗ ಆ ಪುರುಷ 25 ತತ್ವಗಳಲ್ಲಿ ಸೇರ್ಕೊಂಡಿರುವುದರಿಂದ ಅವನು ಆಧಾರ ಅಥವಾ ಆಧೇಯ ಅಂತ ಹೇಳಿ ಅಲ್ಲಿ ಹೊಂದುಗಡೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು. ಮತ್ತೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಅರ್ಥಾಂತರ ಪರಿಗ್ರಹೇ ಚ ತತ್ವಸಂಖ್ಯಾತಿರೇಕಃ ಸಿದ್ಧಾಂತ ವಿರುದ್ಧ ಪ್ರಸಜ್ಜೇತ. ಅರ್ಥಾಂತರ ಪರಿಗ್ರಹೇ, ಅರ್ಥಾಂತರ ಅಂದ್ರೆ ಇಲ್ಲಿ ಮತ್ತೊಂದು ಪದಾರ್ಥ ಅಂತ ಹೇಳಿ ನಾವು ಗ್ರಹಿಸಿದ್ದಾದರೆ, ಈ ಆತ್ಮ ಏನದಾನಲ್ರಿ ಇವಾಗ್ರೆ, ಈಗ ಅವ್ರ ಪ್ರಕಾರ ಪುರುಷ 25 ತತ್ವದಲ್ಲಿ ಸೇರ್ಕೊಂಡ್ ಬಿಟ್ಟಿಗ ಅವನು. ಇಲ್ಲಿ ಆತ್ಮ ಅನ್ನುವಂಥವನು ಇವನು ಒಬ್ಬ ಬೇರೆ ಪದಾರ್ಥ ಅದಾನ ಅಂತ ಹೇಳಿ ಒಂದು ವೇಳೆ ನೀವು ಅದನ್ನ ಒಪ್ಪಿದ್ದಾದ್ರ ಅವಾಗ ಅಲ್ಲಿ ಸಂಖ್ಯೆ ಒಳಗೆ ಹೆಚ್ಚಾಗಿಬಿಡ್ತೈತಿ ಇವಾಗ್ರಿ. ಮತ್ತೆ ಇಲ್ಲಿ ಆತ್ಮ ಒಬ್ಬ ಬೇರೆ ಆಗಿಬಿಟ್ನಲ್ರಿ ಇವಾಗ. ಅರ್ಥಾಂತರ ಪರಿಗ್ರಹೇಚ ತತ್ವ ಸಂಖ್ಯಾತಿರೇಕ. ಅಲ್ಲಿ 25 ತತ್ವ ಅಂತ ನೀವು ಹೇಳಿದ್ರಲ್ಲ, ಅದಕ್ಕಿಂತ ಇಲ್ಲಿ ಆತ್ಮ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಹೆಚ್ಚಾಯ್ತಲ್ರಿ. ಮತ್ತೊಂದು ಪದಾರ್ಥವನ್ನ ಒಪ್ಕೊಂಡಾಗ ಅಲ್ಲಿ ಮತ್ತೊಂದು ಹೆಚ್ಚಾಗಿ ಬಿಡ್ತೈತಿ ಇವಾಗ. ಸಿದ್ಧಾಂತ ವಿರೋಧ ಪ್ರಸಜ್ಜೇತ.
ಅದು ನಿಮ್ಮ ಸಾಂಖ್ಯ ಸಿದ್ಧಾಂತಕ್ಕೆ ವಿರೋಧ ಆಗಿಬಿಡ್ತೈತಿ. ಯಾಕೆ ನೀವು 25 ಅಂತ ಹೇಳಿದಾಗ ಇಲ್ಲಿ 26ನೇದ್ದು ಇದು ಮತ್ತೊಂದು ಒಪ್ಕೊಳ್ಬೇಕಾಗ್ತೈತಿ. ಇವಾಗ ನೀವು ಆ ಬೇರೆ ಆತ್ಮ ಅನ್ನುವಂಥ ಬೇರೆ ಪದಾರ್ಥ ಅಂತ ಒಂದ್ ವೇಳೆ ನೀವು ಒಪ್ಕೊಂಡ್ರಿ ಅಂತಂದ್ರೆ ಅವಾಗ ಅಲ್ಲಿ ಒಂದು ತತ್ವ ಹೆಚ್ಚಾಗುವುದರಿಂದ ಇಲ್ಲಿ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಅನ್ನುವಂಥದ್ದು ಆಗ್ತದ. ತಥಾ ಆಕಾಶಶ್ಚ ಪ್ರತಿಷ್ಠಿತಃ ಇತಿ ಆಕಾಶಸ್ಯಾಪಿ ಪಂಚವಿಂಶತೌ ಅಂತರ್ಗತ ನ ಪೃಥಗುಪಾದಾನಂ ನ್ಯಾಯಂ. ಇಲ್ಲಿ ಇನ್ನೂ ಒಂದು ಅಲ್ಲಿ ಮಂತ್ರ ಏನ್ ಹೇಳ್ತು ಅಂತಂದ್ರೆ ಅಲ್ಲಿ ಆಕಾಶವು ಕೂಡ ಪ್ರತಿಷ್ಠಿತವಾಗಿದೆ ಅಂತ ಅಲ್ಲಿ ಶ್ರುತಿ ಹೇಳೈತೆ. ಅಲ್ಲಿ ಆಕಾಶಶ್ಚ ಪ್ರತಿಷ್ಠಿತ, ಆಕಾಶವು ಕೂಡ ಪ್ರತಿಷ್ಠಿತ ಆಗೈತಿ ಅಂತ. ಇತಿ ಆಕಾಶಸ್ಯಾಪಿ, ಹೀಗೆ ಅಲ್ಲಿ ಆಕಾಶಕ್ಕಾದ್ರೂ ಕೂಡ ಏನ್ ಹೇಳಿದ್ರು ಪಂಚವಿಂಶತೌ ಅಂತರ್ಗತಸ್ಯ, ಆ ಆಕಾಶವು ಕೂಡ ಇಲ್ಲಿ ಪಂಚವಿಂಶತಿ ಅಂದ್ರೆ 25 ತತ್ವಗಳಲ್ಲೇ ಅದು ಸೇರಿಬಿಟ್ಟೈತಿ. ಇವಾಗ ಅದು ನೀವು ಅವ್ರ 25 ತತ್ವ ಅಂದಾಗ ಮತ್ತೆ ಆಕಾಶನು ಅಲ್ಲಿ ಬಂದಂಗ ಆಯ್ತಲ್ರಿ. ಇವಾಗ ನ ಪೃಥಗುಪಾದಾನಂ ನ್ಯಾಯಂ, ಅದನ್ನ ನಾವು ಬೇರೆಯಾಗಿ ತಗೊಳ್ಳೋದು ಅದು ನ್ಯಾಯ ಅಲ್ಲ. ಆಕಾಶವನ್ನ 25 ತತ್ವಗಳಿಗಿಂತಲೂ ಬೇರೆಯಾಗಿ ಅದನ್ನ ನಾವು ಒಪ್ಪುಕೊಳ್ಳುವಂತದ್ದು ಇದು ನಿಮ್ಮ ಮತದ ಪ್ರಕಾರ ನ್ಯಾಯ ಅದು ಏನದು ನ್ಯಾಯ ಅಲ್ಲ. ಯಾಕೆ ನೀವು ಒಪ್ಪೋದೇ ಇಲ್ಲ ಅದನ್ನ. ಅರ್ಥಾಂತರ ಪರಿಗ್ರಹೇಚ, ಹೋಗ್ಲಿ ಅದು ಮತ್ತೊಂದು ಪದಾರ್ಥ ಅಂತ ಒಪ್ಕೊಂಡ್ಬಿಡುನು. ಈಗ ಆಕಾಶ ಅನ್ನುವಂತಹದ್ದು ಬಂದದ್ರಲ್ಲಿ, ಯಾಕಂದ್ರೆ ಇಲ್ಲಿ ಆಕಾಶ ಆತ್ಮ ಎರಡು ತತ್ವಗಳು ಹೆಚ್ಚಾಕ್ಕವ. ಈಗ ಅಲ್ಲಿ ಅವ್ರು ಹೇಳುವಂತ 25 ತತ್ವಗಳಿಗಿಂತಲೂ ಅವು ಎರಡು ಹೆಚ್ಚಾಗುವುದರಿಂದ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಬರ್ತದ ಅಂತ ಇಲ್ಲಿ ಆಚಾರ್ಯ ಹೇಳಕತ್ತಾರೆ. ಇವಾಗ ಅವ್ರ ಮತದಲ್ಲಿ ದೋಷವನ್ನ ಹೇಳಕತ್ತಾರೆ. ಇವಾಗ ಅರ್ಥಾಂತರ ಪರಿಗ್ರಹೇ, ಇಲ್ಲ ಮತ್ತೊಂದು ತತ್ವವನ್ನ ನಾನು ಹೇಳ್ತೀನಿ ಅಂತಂದ್ರ ಆ 25 ತತ್ವಗಳದಾವಲ್ಲ ಅದ್ರೊಳಗಂತೂ ಆಕಾಶ ಅನ್ನುವಂತಹದ್ದು ಸೇರಿಲ್ಲ. ಅದನ್ನ ನಾವು ಬೇರೆಯಾಗಿ ನಾವು ಹೇಳ್ತೀವಿ ಅಂತಂದ್ರೆ ಅವಾಗ ಏನಾಗ್ತದ ಉತ್ತಮ ದೂಷಣಂ, ನಾವು ಹಿಂದೆ ಹೇಳಿದಂತ ದೋಷವೇ ಬಂದ್ಬಿಡ್ತೈತಂತ. ಯಾಕಂದ್ರೆ 25 ತತ್ವಕ್ಕಿಂತಲೂ ಹೆಚ್ಚು ತತ್ವಗಳು ಇಲ್ಲ ಅಂತ ಅವ್ರು ಹೇಳ್ತಾರ. ಮತ್ತೆ ಇದನ್ನು ಒಪ್ಕೊಂಡು ಇದು ಬೇರೆ ಒಂದು ಪದಾರ್ಥವನ್ನ ತತ್ವನ ಒಪ್ಕೊಂಡಾಗ ಅವಾಗ ಸಿದ್ಧಾಂತಕ್ಕೆ ವಿರೋಧವೇ ಆಗಿಬಿಡ್ತದ. ಈ ದೋಷವನ್ನ ಹಿಂದೆ ಪೂರ್ವದಲ್ಲಿ ಹೇಳಿಬಿಟ್ಟೇವಲ್ಲ ಆಗ್ಲೇ ಇದನ್ನ ಅಂತ ಇಲ್ಲಿ ಸಾಂಖ್ಯರನ್ನ ಕುರಿತು ಆಚಾರ್ಯರು ಈ ರೀತಿ ನಿಮ್ಮ ಮತ ಅನ್ನುವಂತಹದ್ದು ಶ್ರುತಿ ಪ್ರಸಿದ್ಧವಾದದ್ದಲ್ಲ, ಶ್ರುತಿಯೊಳಗೆ ನಿಮ್ಮ ಮತವನ್ನ ಪ್ರತಿಪಾದನೆ ಮಾಡಿಲ್ಲ ಅಂತ ಈಗ ಆಚಾರ್ಯರು ಅವ್ರ ಮತವನ್ನ ಖಂಡಿಸಿದರು. ಇನ್ನ ಇಲ್ಲಿ ಪಂಚ ಜನಾಹ ಅಂತ ಮಂತ್ರದಲ್ಲಿ ಬಂದದ. ಇಲ್ಲಿ ಪಂಚ ಜನಾಹ ಅಂದ್ರೆ ಯಾರವರು, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಚರ್ಚೆ ಮಾಡ್ತಾರೆ ಇವಾಗ ಇಲ್ಲಿ. ಕಥಂ ಚ ಸಂಖ್ಯಾ ಮಾತ್ರ ಶ್ರವಣೇ ಸತಿ ಅಶ್ರುತಾನಾಂ ಪಂಚವಿಂಶತಿ ತತ್ವಾನಾಂ ಉಪಸಂಗ್ರಹ ಪ್ರತೀಯತೆ. ಇಲ್ಲಿ ಒಂದು ಪ್ರಶ್ನೆ ಬರ್ತೈತೆ ನಮಗಿಲ್ಲಿ. ಯಾಕಂದ್ರೆ ಶ್ರುತಿಯೊಳಗ ಅಲ್ಲಿ ಬರೀ ಸಂಖ್ಯೆ ಅನ್ನುವಂತಹದ್ದು ಶ್ರುತಿಯೊಳಗ ಅದ. ಪಂಚ ಅಂತ ಹೇಳಿ ಸಂಖ್ಯಾ ಮಾತ್ರ ಶ್ರವಣೆ, ಅಲ್ಲಿ ಸಂಖ್ಯೆ ಅನ್ನುವಂತಹದ್ದು ಮಾತ್ರ ಅಲ್ಲಿ ನಾವು ಅದನ್ನ ಕೇಳ್ತಾ ಇದ್ದೀವಿ. ಅಶ್ರುತಾನಾಂ ಪಂಚವಿಂಶತಿ ತತ್ವಾನಾಂ, ಅಲ್ಲಿ 25 ತತ್ವಗಳು ಅಂಥೇಳಿ ಅಲ್ಲಿ ಉಪಸಂಗ್ರಹ ಆಗೈತೇನು ಶ್ರುತಿಯೊಳಗ? ಶ್ರುತಿಯಲ್ಲಿ ಇಲ್ಲದೆ ಇರತಕ್ಕಂತ 25 ತತ್ವಗಳನ್ನ ಇಲ್ಲಿ ಉಪಸಂಗ್ರಹ ಮಾಡಿದ್ದಾರೆ ಅಂತ ನೀವು ಹೆಂಗ್ ತಿಳಿತಾ ಇದ್ದೀರಿ? ಯಾಕಂದ್ರೆ ಅಲ್ಲಿ ಬರೇ ಸಂಖ್ಯೆ ಅನ್ನುವಂತಹದ್ದು ಶ್ರುತಿಯಲ್ಲಿ ಇರಬೇಕಾದ್ರ ನೀವು ಶ್ರುತಿಯಲ್ಲಿ ಇಲ್ಲದೆ ಇರತಕ್ಕಂತ 25 ತತ್ವಗಳನ್ನ ಇಲ್ಲಿ ಸಂಗ್ರಹಿಸಿದೆ ಅನ್ನುವಂತ ಮಾತು ಇದು ಹೆಂಗ್ ನಿಮಗೆ ತಿಳಿತು ಅಂತ. ಕಥಂ ಉಪಸಂಗ್ರಹ ಪ್ರತೀಯತೆ ಅಂತ ಇಲ್ಲಿ ಸಂಖ್ಯಾ ಮಾತ್ರ ಶ್ರವಣೆ, ಅಲ್ಲಿ ಕೇವಲ ಸಂಖ್ಯೆಗಳ ಮಾತ್ರ ನಮ್ಮ ಶ್ರುತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಅಶ್ರುತಾನಾಂ ಪಂಚವಿಂಶತಿ ತತ್ವಾನಾಂ, ಇಲ್ಲಿ 25 ತತ್ವಗಳ ಒಂದು ಶ್ರವಣ ನಮ್ಮ ಶ್ರುತಿಯೊಳಗೆ ಐತೇನು? ಆ ಶ್ರುತಿಯೊಳಗೆ ಇಲ್ಲೇ ಇಲ್ಲ 25 ತತ್ವಗಳಂತ ಅಲ್ಲಿ ಹೇಳೇ ಇಲ್ಲ ಅವರು. ಉಪಸಂಗ್ರಹ ಕಥಂ ಪ್ರತೀಯತೆ, ಅಲ್ಲಿ 25 ತತ್ವಗಳ ಒಂದು ಉಪಸಂಗ್ರಹ ಅನ್ನುವಂತಹದ್ದು ಇದನ್ನ ಹ್ಯಾಕ್ ತಾನೇ ನಾವು ತಿಳಿಲಿಕ್ಕೆ ಆಗ್ತದ? ಯಾಕಂದ್ರ ಜನಶಬ್ದಸ್ಯ ತತ್ವೇಶು ಅರೂಢತ್ವಾತ್, ಇಲ್ಲಿ ಜನ ಅನ್ನುವಂತಹದ್ದು ಪಂಚಜನ ಅಂತ ಬಂದದಲ್ಲಿ
ಆ ಜನಶಬ್ದ ಅನ್ನುವಂತಹದ್ದು ಅದು ತತ್ವದೊಳಗೆ ರೂಢಿ ಇಲ್ಲ. ಜನ ಅಂದ್ರೆ ನಾವು ಜನರು ಅಂತ ಹೇಳ್ತೀವಿ ಇವಾಗ. ಆ ಜನ ಅನ್ನುವಂಥದ್ದು ತತ್ವದಲ್ಲಿ ಹೇಳ್ತಾರನ್ರಿ ಅದನ್ನ. ತತ್ವ ಅನ್ನುವಂತ ಜನ ಅನ್ನುವಂತ ಶಬ್ದವನ್ನು ತತ್ವದಲ್ಲಿ ಅದು ರೂಢಿಯೊಳಗೆ ಇಲ್ಲೇ ಇಲ್ಲ, ಯಾರು ರೂಢಿಯೊಳಗೆ ಮಾತಾಡೋದೇ ಇಲ್ಲ ಅಂತ ಅದನ್ನ. ಅದಕ್ಕೆ ಜನಶಬ್ದಶ ತತ್ವೇಶು ಅರೂಢತ್ವಾತ್. ಆ ಜನಶಬ್ದ ಅನ್ನುವಂಥದ್ದು ತತ್ವಗಳಲ್ಲಿ ಅದು ರೂಢಿಯೊಳಗೆ ಇಲ್ಲದೇ ಇರುವುದರಿಂದ ಅಂತ, ಅದು ರೂಢ ಅಲ್ಲ ಅಂತ. ಅರ್ಥಾಂತರೋಪ ಸಂಗ್ರಹೇ ಅಪಿ, ಇಲ್ಲ ಬೇರೊಂದು ಪದಾರ್ಥವನ್ನ ಅದನ್ನ ಅದು ಉಪಸಂಗ್ರಹ ಆಗೈತಿ ಅಂತಂದ್ರೂ ಕೂಡ ಅಲ್ಲಿ ಸಂಖ್ಯೋಪಪತ್ತೇಹೇ, ಆ ಸಂಖ್ಯೆ ಅನ್ನುವಂಥದ್ದು ಅಲ್ಲಿ ಹೊಂದ್ಗಡೆ ಆಗ್ತದ ಅಂತ. ಅಲ್ಲಿ ಬೇರೆ ಪದಾರ್ಥವನ್ನ ಉಪಸಂಗ್ರಹಿಸಿದೆ ಅಂತ ಹೇಳಿ ನಾವು ಈ ರೀತಿ ಇಟ್ಕೊಂಡ್ರು ಕೂಡ ಅಲ್ಲಿ ಸಂಖ್ಯೆ ಅನ್ನುವಂಥದ್ದು ಅಲ್ಲಿ ಹೆಂಗೋ ಹೊಂದಿಸ್ಬೋದು ಅಂತ ಹೇಳ್ತಾರೆ ಅವರು. ಕಥಂ ತರ್ಹಿ ಪಂಚ ಪಂಚ ಜನ ಇತಿ ಉಚ್ಯತೆ. ಇಲ್ಲಿ ಶ್ರುತಿಯೊಳಗ ಪಂಚ ಪಂಚ ಜನಾಹ ಅಂತ ಬಂತೀಗಲ್ರಿ. ಹಾಗಾದ್ರೆ ಆ ಪಂಚ ಪಂಚ ಜನ ಅನ್ನುವಂತಹದ್ದನ್ನ ಕಥಂ ತರ್ಹಿ, ಕಥಂ ಅಂದ್ರೆ ನೀವು ಹೇಗೆ ಹೇಳ್ತಾ ಇದ್ದೀರಿ ಅದನ್ನ? ಆ ಪಂಚಪಂಚ ಜನ ಅನ್ನುವಂತಹದ್ದನ್ನ ಇಲ್ಲಿ ಪ್ರಯೋಗ ಮಾಡಿರುವಂತಹದ್ದು ಇದು ಹೇಗೆ ಅಂತ ಇಲ್ಲಿ ಸಾಂಖ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ. ಅದಕ್ಕ ಇಲ್ಲಿ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ ಅವರು. ಅಂದ್ರೆ ಆಚಾರ್ಯರು ಅಂದ್ರೆ ಇಲ್ಲಿ ಅದ್ವೈತ ಪರವಾಗಿ ಶಂಕರ ಭಗವತ್ಪಾದಾಚಾರ್ಯರು ಆ ಸಾಂಖ್ಯರನ್ನ ಕುರಿತು ಇಲ್ಲಿ ಹೇಳ್ತಾರೆ ಅವರು. ದಿಕ್ ಸಂಖ್ಯೆ ಸಂಜ್ಞಾಯ, ಒಂದು ಪಾಣಿನಿ ಸೂತ್ರ ಅದ. ದಿಕ್ ಸಂಜ್ಞೆ ಸಂಜ್ಞಾಯಾಮ್ ಅಂತ ಹೇಳಿ ದಿಕ್ ಸಂಖ್ಯೆ ಸಂಜ್ಞಾಯಾಮ್ ಅನ್ನುವಂತ ಪಾಣಿನಿ ಸೂತ್ರ ಏನ್ ಹೇಳ್ತದ ಅಂತಂದ್ರೆ, ಅಲ್ಲಿ ವಿಶೇಷಣ ಅನ್ನುವಂತಹದ್ದು ಆ ಸಂಜ್ಞೆಯನ್ನು ದಿಕ್ ಸಂಖ್ಯೆ ಆ ಸಂಜ್ಞೆಯನ್ನ ತಿಳಿಸ್ತಕ್ಕಂತಹದ್ದು ಅಲ್ಲಿ ಪಂಚಶಬ್ದ ಅನ್ನುವಂತಹದ್ದು ಅಲ್ಲಿ ಜನಶಬ್ದದೊಡನೆ ಸಮಾಸ ಆಗೈತಿ ಅಂತ ಹೇಳ್ತಾರೆ ಅವರು ಈ ಪಾಣಿ ಸೂತ್ರದ ಪ್ರಕಾರ. ಇತಿ ವಿಶೇಷಣ ಸ್ಮರಣಾತ್, ಇಲ್ಲಿ ವಿಶೇಷಣ ಅನ್ನುವಂತಹದ್ದು ಸ್ಮೃತಿಯೊಳಗ ಐತಿ ಅಂತ. ಯಾಕ ಪಾಣಿನಿ ಮಹರ್ಷಿಗಳ ಸೂತ್ರ ಇದು ಸ್ಮೃತಿ ಅಂತ ತಿಳಿಸ್ಕೊಳ್ತದೆ ಇದು. ಅಲ್ಲಿ ದಿಕ್ ಸಂಖ್ಯೆ ಸಂಜ್ಞಾಯಾಮ್ ಅನ್ನುವಂತ ಇಲ್ಲಿ ಒಂದು ವಿಶೇಷಣ ಅನ್ನುವಂತಹದ್ದು ನಮಗ ಆ ಸಾಂಖ್ಯ ಪಾಣಿ ಸೂತ್ರದಲ್ಲಿ ಹೇಳಿರುವುದರಿಂದ ಸಂಜ್ಞಾಯಾಮೇವ ಪಂಚಶಬ್ದಶ್ಚ ಜನಶಬ್ದೇನ ಸಮಾಸಃ. ಇಲ್ಲಿ ಯಾವ ಒಂದು ಸಂಜ್ಞೆಯನ್ನ ತಿಳಿಸುವುದಕ್ಕನ ಇಲ್ಲಿ ಪಂಚಶಬ್ದ ಅನ್ನುವಂತಹದ್ದು ಆ ಜನಶಬ್ದದೊಡನೆ ಇಲ್ಲಿ ಸಮಾಸ ಆಗೈತಿ ಅಂತ. ಏನ್ ಹೇಳಿದ್ರು? ಸಂಜ್ಞೆಯನ್ನ ತಿಳಿಸುವುದಕ್ಕೋಸ್ಕರವಾಗಿ ಯಾವುದು ದಿಕ್ ಸಂಖ್ಯೆ ಸಂಜ್ಞಾಯಾಮ್ ಅನ್ನುವಂತ ಒಂದು ಸೂತ್ರದ ಪ್ರಕಾರ ಇಲ್ಲಿ, ಯಾಕಂದ್ರೆ ಅಲ್ಲಿ ದಿಗ್ವಾಚಕಗಳು ಸಂಖ್ಯಾವಾಚಕಗಳು ಅಲ್ಲಿ ವಿಶೇಷಣ ವಿಶೇಷ ಭಾವದಿಂದ ಸಮಾಸ ಆದ್ರೆ ಅದು ಸಂಜ್ಞೆ ಆಗುವಂತ ಸಂದರ್ಭದಲ್ಲಿಯೇ ಅಂಥೇಳಿ ಅಲ್ಲಿ ಸೂತ್ರದ ಅಭಿಪ್ರಾಯ ಐತಲ್ರಿ. ಸಂಜ್ಞೆ ಅಂದ್ರೆ ಸಂಕೇತ ಅಂತ, ಅಲ್ಲಿ ಸಂಕೇತ ನಾಮವಾಗುವಂತ ಸಂದರ್ಭದಲ್ಲಿ ಅಂತ ಹೇಳಿ ಅಲ್ಲಿ ಸೂತ್ರದ ಅಭಿಪ್ರಾಯ. ಇಲ್ಲಿ ದಿಗ್ವಾಚಕಗಳು ಮತ್ತು ಸಂಖ್ಯಾವಾಚಕಗಳು ಅಲ್ಲಿ ವಿಶೇಷಣ ವಿಶೇಷ ಭಾವದಿಂದ ಸಮಾಸ ಆದದ್ದಾದ್ರೆ ಅಲ್ಲಿ ಅಲ್ಲಿ ಸಂಜ್ಞೆ ಅಂದ್ರೆ ಏನು, ಸಂಕೇತ ನಾಮವಾಗುವಂತ ಸಂದರ್ಭದಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ಸೂತ್ರದ ಅಭಿಪ್ರಾಯವನ್ನು ಹೇಳ್ಕೊಂಡು ಬಂದಿದ್ದಾರೆ ಅವರಲ್ಲಿ. ಅದಕ್ಕೆ ಇಲ್ಲಿ ಜನಶಬ್ದೇನ ಸಮಾಸಃ, ಆ ಒಂದು ಸ್ಮೃತಿ ಮೂಲಕವಾಗಿ ಇಲ್ಲಿ ನಮಗ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಆ ವಿಶೇಷಣ ಅನ್ನುವಂತಹದ್ದು ಆ ಸ್ಮೃತಿಯಲ್ಲಿ ಇರುವುದರಿಂದ ಸಂಜ್ಞೆಯನ್ನ ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಆ ಪಂಚ ಅನ್ನುವಂತ ಶಬ್ದ ಜನ ಅನ್ನುವಂತ ಶಬ್ದೊಡನೆ ಇಲ್ಲಿ ಸಮಾಸ ಆಗೈತಿ ಅಂತ ಹೇಳಿದ್ರು. ತತಶ್ಚ ರೂಢತ್ವ ಅಭಿಪ್ರಾಯೇಣೈವ ಕೇಚಿತ್ ಪಂಚಜನಾಃ ನಾಮ ವಿವಕ್ಷಂತೆ. ತತಶ್ಚ ಅಂದ್ರೆ ನಂತರದಲ್ಲಿ ಇಲ್ಲಿ ಆ ಶಬ್ದ ಅನ್ನುವಂತಹದ್ದು ಒಂದು ರೂಢ ಐತಲ್ರಲ್ಲಿ, ರೂಢಿ ಐತಲ್ರಲ್ಲಿ, ಅಲ್ಲಿ ಅದರ ಒಂದು ಅಭಿಪ್ರಾಯದಿಂದ ಏನ್ ಮಾಡ್ತಾರಂದ್ರೆ ರೂಢ ಅಭಿಪ್ರಾಯೇಣ ಇವ, ಆ ರೂಢತ್ವದ ಅಭಿಪ್ರಾಯದಿಂದಲೇ ಕೇಚಿತ್ ಪಂಚಜನಾಃ ನಾಮ ವಿವಕ್ಷಂತೆ, ಅಲ್ಲಿ ಪಂಚಜನರು ಅನ್ನುವಂತ ಒಂದು ಹೆಸರಿನಿಂದ ಅಲ್ಲಿ ಯಾರನ್ನೋ ಅಲ್ಲಿ ತಿಳಿಸುವುದಕ್ಕೋಸ್ಕರವಾಗಿ ಬಂದೈತಿ ಅಂತ. ಆ ಶಬ್ದ ಅನ್ನುವಂತಹದ್ದು ಇಲ್ಲಿ ರೂಢಿ ಅನ್ನುವಂತ ಒಂದು ಅಭಿಪ್ರಾಯದಿಂದ ಪಂಚಜನರು ಅನ್ನುವಂತ ಒಂದು ಹೆಸರಿನಿಂದ ಅಲ್ಲಿ ಯಾರನ್ನೋ ತಿಳಿಸುವುದಕ್ಕೋಸ್ಕರವಾಗಿ ಬಂದೈತಿ ಅಂತ ಹೇಳಿ ಇಲ್ಲಿ ನ ಸಂಖ್ಯಾ ತತ್ವಾಭಿಪ್ರಾಯೇಣ, ಅದು ಸಂಖ್ಯೆಯನ್ನು ಹೇಳಬೇಕು ಅಂತ ಬಂದಿಲ್ಲ,
ಆ ಸಾಂಖ್ಯರ ತತ್ವಗಳೇನಂತದವಲ್ಲ ಅವುಗಳ ಸಂಖ್ಯೆಯನ್ನು ಹೇಳೋದಕ್ಕೋಸ್ಕರ ಬಂದೈತೇನೋ ಅಂತಂದ್ರೆ ಅಲ್ಲ, ಅದ್ರ ಅಭಿಪ್ರಾಯ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಅಲ್ಲಿ ಒಂದು ರೂಢ ಅನ್ನುವಂಥ ಅಭಿಪ್ರಾಯದಿಂದ ಪಂಚ ಜನರು ಅನ್ನುವಂಥ ಹೆಸರಿನಿಂದ ಅಲ್ಲಿ ಯಾರನ್ನೋ ತಿಳಿಸೋದಕ್ಕೋಸ್ಕರವಾಗಿ ಬಂದೈತೆ ಅಂತ ತಿಳ್ಕೊಳ್ಬೇಕೆ ಹೊರತು ಅಲ್ಲಿ ಸಾಂಖ್ಯರ 25 ತತ್ವಗಳನ್ನ ಹೇಳಿಕ್ಕೆ ಬಂದೈತಿ ಅಂತೇಳಿ ನಾವು ಹಿಂಗ ಅರ್ಥ ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿದ್ರು ಅವರು. ಕೇಚಿತ್ ಪಂಚಜನಾನಾಂ ವಿವಕ್ಷಂತೆ ನ ಸಾಂಖ್ಯ ತತ್ವ ಅಭಿಪ್ರಾಯೇನ ತೇ ಕತಿ, ಅದ್ರಲ್ಲಿ ಅವ್ರು ಎಷ್ಟು ಜನ ಅಂತ ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ. ಇಲ್ಲಿ ಅವ್ರು ಯಾರು, ಅವ್ರೆಷ್ಟು ಮಂದಿ ಇದಾರ ಅಂತಂದಾಗ ಈ ರೀತಿ ಇತ್ಯಸ್ಯಾಂ ಆಕಾಂಕ್ಷಯಾಮ್, ಹೀಗೆ ನಮಗೆ ಆಕಾಂಕ್ಷೆ ಅನ್ನುವಂಥದ್ದು ಉಂಟಾದಾಗ ಅಲ್ಲೇನ್ ಹೇಳಿದ್ರು, ಪುನಃ ಪಂಚ ಇತಿ ಪ್ರಯುಜ್ಯತೆ. ಓ ಅವ್ರು 5 ಮಂದಿ ಅಂತ, ಅವ್ರು ಎಷ್ಟು ಮಂದಿ ಅಂತಂದಾಗ ಅಲ್ಲಿ 5 ಮಂದಿ ಅಂತ ಹೇಳಿ ಈ ರೀತಿಯಾಗಿ ಪ್ರಯುಜ್ಯತೆ ಅಂದ್ರೆ ಪ್ರಯೋಗ ಮಾಡಿದ್ದಾರೆ ಅಂತ. ಪಂಚಜನ ನಾಮ ಯೇ ಕೇಚಿತ್ ತೇ ಚ ಪಂಚೈವ ಇತ್ಯರ್ಥಃ. ಪಂಚಜನ ನಾಮ, ಅಲ್ಲಿ ಪಂಚಜನ ಅನ್ನುವಂಥವ್ರು ಕೇಚಿತ್, ಯೇ ಕೇಚಿತ್ ಅಂದ್ರೆ ಯಾರೇ ಆಗಿರ್ಲಿ ಅಂತ, ತೇ ಚ ಪಂಚೈವ ಇತ್ಯರ್ಥಃ. ಅಲ್ಲಿ ಪಂಚಜನ ಅನ್ನುವಂಥವ್ರು ಯಾರೇ ಆಗಿರ್ಲ್ಯಾಕ ಅವರು 5 ಮಂದಿ ಅಂತ ಅರ್ಥ. ಅಲ್ಲಿ 5 ಅಂತ ಹಿಂಗ ಅರ್ಥ ಮಾಡಂಗಿಲ್ಲ. ಅಲ್ಲಿ ಪಂಚಜನ ಅಂದ್ರೆ 5 ಮಂದಿ ಅಂತ ಹೇಳಿ ನಾವು ಈ ರೀತಿ ಅರ್ಥ ಮಾಡ್ಬೇಕಲ್ಲಿ. ಸಪ್ತ ಋಷಯ ಸಪ್ತ ಇತಿ ಯಥಾ, ಇಲ್ಲಿ ಸಪ್ತ ಋಷಿಗಳು ಅಂತ ಹೇಳ್ತಾರ ಅವರು. ಸಪ್ತ ಋಷಿಗಳು ಅಂದ್ರೆ 7 ಮಂದಿ ಋಷಿಗಳು ಅಂತ. ಮತ್ತಲ್ಲಿ ಎಷ್ಟು ಮಂದಿ ಇದಾರ ಅಂದ್ರೆ 7 ಮಂದಿ ಇದಾರ ಅಂತ. ಅಲ್ಲಿ ಸಪ್ತ ಋಷಿಗಳು ಅಂತಂದಾಗ 7 ಮಂದಿ ಋಷಿಗಳು ಅಂತ ಅರ್ಥ ಆಕೈತಲ್ಲ ನಮಗಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಪಂಚಜನಾಹ ಕತಿ, ಆ 5 ಜನರು ಎಷ್ಟು ಮಂದಿ ಅಂದ್ರೆ ಅಲ್ಲಿ 5 ಅಂತ ಅರ್ಥ ಆಕೈತಿ ಅಂತಲ್ಲಿ. ಇನ್ನ ಪ್ರಾಣಾದಯೋ ವಾಕ್ಯಶೇಷಾತ್, ಇಲ್ಲಿ ಪಂಚಜನರು ಅಂತ ಹೇಳಿದ್ರೆ ಹಂಗಾರೆ ಪಂಚಜನರು ಯಾರವರು, ಯಾರನ್ನ ಕುರಿತು ಪಂಚಜನರು ಅಂತ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ಪ್ರಶ್ನೆ ಬಂದ್ರೆ, ಈ ಮಂತ್ರದೊಳಗ ಪ್ರಾಣಾದಯೋ ವಾಕ್ಯಶೇಷಾತ್, ಇಲ್ಲಿ ವಾಕ್ಯಶೇಷದಿಂದ ಆ ಪ್ರಾಣಾದಿಗಳೇ ಪಂಚಜನರು ಅಂತ ನಾವು ಅರ್ಥೈಸ್ಬೇಕು ಅಂತ. ಇದು ನಮ್ಗೆ ವಾಕ್ಯಶೇಷದಿಂದ ಗುರ್ತಾಕೈತಿ ಅಂತ ಹೇಳ್ತಾರ ಅವ್ರು ಸೂತ್ರಕಾರರು. ಅದನ್ನ ಭಾಷ್ಯದಲ್ಲಿ ಆಚಾರ್ಯ ವಿವರಣೆ ಕೊಡ್ತಾರೆ. ಇವಾಗ ಕೇ ಪುನಃ ಸ್ತೆ ಪಂಚಜನ ನಾಮ ಇತಿ, ಆ ಪಂಚಜನರು ಅಂತ ನೀವು ಹೇಳಿದ್ರಲ್ಲ, ಅವರು ಯಾರು, ಅವ್ರ ಹೆಸರು ಏನು ಅಂತ. ಇವಾಗ ಆ ಪಂಚಜನರು ಅನ್ನುವಂಥವ್ರು ಯಾರು ಅಂಥೇಳಿ ಈ ರೀತಿ ಸೂತ್ರಕಾರಲ್ಲಿ ನಮಗ್ ಕೇಳ್ತಾ ಇದ್ದಾರೆ. ಸೂತ್ರಕಾರರು ನಮ್ಗೇನ್ ಹೇಳಿದ್ರು, ಪಂಚಜನ ಅಂತಂದ್ರಲ್ಲ ಅವ್ರ ಹಂಗಾರ ಅವ್ರು ಯಾರು ಅಂತ ಕೇಳಿದ್ರೆ ತದ್ ಉಚ್ಯತೆ, ಅದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಪಂಚಜನರು ಯಾರು ಅನ್ನೋದನ್ನ ಹೇಳ್ತೀವಿ ಅಂತ. ಯಸ್ಮಿನ್ ಪಂಚಜನಾಃ ಇತ್ಯತ್ರ ಉತ್ತರಸ್ಮಿನ್ ಮಂತ್ರೇ ಬ್ರಹ್ಮಸ್ವರೂಪ ನಿರೂಪಣಾಯ ಪ್ರಾಣಾದಯಃ ಪಂಚ ನಿರ್ದಿಷ್ಟಾಃ ಪ್ರಾಣಸ್ಯ ಪ್ರಾಣಮುತ. ಇಲ್ಲಿ ಮುಂದಿನ ಮಂತ್ರದಲ್ಲಿ ಉತ್ತರಸ್ಮಿನ್ ಮಂತ್ರೆ ಅಂದ್ರೆ ಏನು, ಪೂರ್ವ ಅಂದ್ರೆ ಮೊದಲಿನ ಮಂತ್ರದಲ್ಲಿ, ಉತ್ತರ ಅಂದ್ರೆ ಅದ್ರ ಮುಂದಿನ ಮಂತ್ರದಲ್ಲಿ. ಯಸ್ಮಿನ್ ಪಂಚಜನಾಹ ಅಂತ ಏನ್ ಮಂತ್ರ ಬಂದದಲ್ರಿ, ಅದಕ್ಕಿಂತಲೂ ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬ್ರಹ್ಮಸ್ವರೂಪ ನಿರೂಪಣಾಯ, ಬ್ರಹ್ಮಸ್ವರೂಪವನ್ನ ನಿರೂಪಣೆ ಮಾಡ್ಬೇಕಾಗೈತಿ. ಇವಾಗ ಆ ಬ್ರಹ್ಮ ಅಂದ್ರೆ ಯಾವುದು, ಅದರ ಸ್ವರೂಪ ಏನು, ಅದರ ಬಗ್ಗೆ ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ಪ್ರಾಣಾದಯ ಪಂಚ ನಿರ್ದಿಷ್ಟಾಹ, ಅಲ್ಲಿ ಪ್ರಾಣಾದಿಗಳು 5 ಮಂದಿಯನ್ನು ಹೇಳಿದಾರ. ಅಲ್ಲಿ ಪ್ರಾಣಾದಿಗಳು ಏನದ, ಪ್ರಾಣಾದಯ ಅಂದ್ರೆ ಪ್ರಾಣ ಮೊದಲಾದವುಗಳು ಅಂತ. ಪಂಚ ನಿರ್ದಿಷ್ಟಾಹ, ಅಲ್ಲಿ 5 ಮಂದಿಯನ್ನ ಅಲ್ಲಿ ನಿರ್ದೇಶನ ಮಾಡಿದ್ದಾರೆ. ಅದು ಯಾವುದಂದ್ರೆ, ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಶ್ಚ ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯ ಅನ್ನಂ ಮನಸೋ ಮನೋ ಏ ಮನೋ ವಿದುಹು. ಇದು ಒಂದು ಬೃಹದಾರಣ್ಯಕ ಏನೋ ಯಾವುದೋ ಒಂದು ಮಂತ್ರದಲ್ಲಿ ಇದು ಬರ್ತಿದ್ದಾರೆ. ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಒಂದನೇದ್ದು ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂಥದ್ದು ಒಂದು, ಅಂದ್ರೆ ಅಲ್ಲಿ ಪ್ರಾಣ ಇದ್ರೆ. ಚಕ್ಷು ಚಕ್ಷುವಿಗೆ ಚಕ್ಷುವಾಗಿರ್ತಕ್ಕಂಥದ್ದು ಎರಡನೇದ್ರೆ. ಶ್ರೋತ್ರಸ್ಯ ಶ್ರೋತ್ರಂ, ಶ್ರೋತ್ರಕ್ಕೆ ಶ್ರೋತ್ರವಾಗಿರ್ತಕ್ಕಂಥದ್ದು. ಅನ್ನಸ್ಯ ಅನ್ನಂ, ಅನ್ನಕ್ಕೆ ಅನ್ನವಾಗಿರ್ತಕ್ಕಂಥದ್ದು. ಮನಸ್ಸೋ ಮನೋ,
ಮನಸ್ಸಿಗೆ ಯಾವುದು ಮನಸ್ಸಾಗಿದೆಯೋ ಈ ರೀತಿಯಾಗಿ ಅಲ್ಲಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇದನ್ನ ಯಾರು ಅರಿತಾ ಇದ್ದಾರೋ, ಯೋ ವಿದುಹು ಅಂದ್ರೆ ಯಾವನು ಅರಿತಾ ಇದ್ದಾನೋ, ಅಂದ್ರೆ ಇಲ್ಲಿ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಇದನ್ನ ಹೇಳ್ಕೊಂಡು ಬಂದ್ರು. ಒಂದು ಪ್ರಾಣ, ಇನ್ನೊಂದು ಚಕ್ಷು, ಒಂದು ಶ್ರೋತ್ರ, ಒಂದು ಅನ್ನ, ಮತ್ತೊಂದು ಮನಸ್ಸು. ಇವೇ 5 ಮಂದಿ ಜನರು ಅಂತ ಇವರು. ಇಲ್ಲಿ ಪಂಚಜನ ಅಂತ ಅರ್ಥ ಬಂದಿತ್ತಲ್ಲ ಮಂತ್ರದಲ್ಲಿ. ಆ ಪಂಚಜನರು ಯಾರಪ್ಪ ಅಂತಂದ್ರೆ ಇಲ್ಲಿ ಪ್ರಾಣ, ಚಕ್ಷು, ಶ್ರೋತೃ, ಅನ್ನ, ಮನಸ್ಸು, ಇವೇ 5 ಮಂದಿ ಅಂತ ಹೇಳ್ತಾ ಇದ್ದಾರೆ ಅವರು. ಪಂಚಜನ ಅಂದ್ರೆ ಇವೇ 5 ಮಂದಿ ಅಂತ ಇವರು. ಇತಿ ಸ್ತತೆ ತೇ ಅತ್ರ ವಾಕ್ಯಶೇಷಗತ ಸನ್ನಿಧಾನಾತ್ ಪಂಚಜನಾಃ ವಿವಕ್ಷಂತೆ. ತೇ ಅಂತಂದ್ರೆ ಅವರು ಅಂತ, ಆ ವಾಕ್ಯಶೇಷದಲ್ಲಿರ್ತಕ್ಕಂಥ ಆ ಪ್ರಾಣಾದಿಗಳು. ತೇ ಅಂದ್ರೆ ಇಲ್ಲಿ ಪ್ರಾಣಾದಿಗಳು ಅಂತ. ಅತ್ರ ಅಂದ್ರೆ ಇಲ್ಲಿ. ವಾಕ್ಯಶೇಷಗತ ಅಂದ್ರೆ ವಾಕ್ಯಶೇಷದಲ್ಲಿರ್ತಕ್ಕಂಥ ಇಲ್ಲಿ ಅವರು ಸನ್ನಿಧಾನಾತ್ ಪಂಚಜನ ವಿವಕ್ಷಂತೆ. ಸನ್ನಿಧಾನ ಅಂದ್ರೆ ಅಲ್ಲಿ ಹತ್ರ ಅದಾರಂತ ಇವರು. ಹತ್ರ ಇರುವುದರಿಂದ ಇಲ್ಲಿ ಪಂಚಜನ ಅನ್ನುವಂತಹದ್ದು ಇಲ್ಲಿ ವಿವಕ್ಷಿತವಾಗಿರ್ತಕ್ಕಂಥದ್ದು. ಕಥಂ ಪುನಃ ಪ್ರಾಣಾದಿ ಜನ ಶಬ್ದ ಪ್ರಯೋಗ. ಅವ್ರು ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನ. ಅಲ್ಲ, ಇಲ್ಲಿ ಪ್ರಾಣಾದಿಗಳಲ್ಲಿ ಜನ ಅನ್ನುವಂತ ಶಬ್ದವನ್ನ ನೀವು ಹೇಗೆ ಪ್ರಯೋಗ ಮಾಡ್ತೀರಿ? ಜನ ಅಂದ್ರೆ ಜನರಿರ್ತಾರಲ್ಲ, ಅವ್ರಿಗೆ ಅಲ್ಲಿ ಜನ ಶಬ್ದ ಪ್ರಯೋಗ ಮಾಡಬಹುದು. ಈ ಪ್ರಾಣಾದಿಗಳಲ್ಲಿ ನೀವು ಜನ ಅನ್ನುವಂತ ಪ್ರಾಣದಲ್ಲಿ ರೂಢಿ ಇಲ್ವಲ್ಲ ಅಂತ ಅವನ ಆಕ್ಷೇಪ ಅದರೆ. ತತ್ವೇಶು ವಾ ಕಥಂ ಜನ ಪ್ರಯೋಗ. ಅವಾಗ ಇವ್ರು ಅವನ್ನ ಕೇಳಿದ್ರು, ಹೌದಪ್ಪ, ಈಗಂತೂ ಪ್ರಾಣಾದಿಗಳಲ್ಲಿ ಜನಶಬ್ದ ಅನ್ನುವಂಥದ್ದು ಪ್ರಯೋಗ ಇಲ್ಲ ಅನ್ನೋದು ನಾವು ಒಪ್ಕೊಳ್ಳೋಣ. ಆದ್ರೆ ನೀ ತತ್ವಗಳಲ್ಲಿ ಪಂಚಜನ ಅನ್ನುವಾಗ ಆ ಪಂಚಜನ ಅಂತ ತತ್ವದಲ್ಲಿ ಅದನ್ನ ನೀ 25 ತತ್ವ ಅಂತ ಹೇಳ್ತಾ ಇದ್ದೀಯಲ್ಲ, ಅಲ್ಲಿ ಆ 25 ತತ್ವಗಳಲ್ಲಿ ಅಲ್ಲಿ ಜನಶಬ್ದವನ್ನು ನೀನು ತತ್ವಗಳಲ್ಲಿ ಹೆಂಗ ನೀ ಪ್ರಯೋಗ ಮಾಡ್ತಿ ಅಂತ ಕೇಳ್ತಾರೆ ಈಗ ಸಾಂಖ್ಯರನ ಕುರಿತು ವೇದಾಂತಿಗಳು. ಅವಾಗಂದ್ರ ಅವರು ಸಮಾನೇತು ಪ್ರಸಿದ್ಧತಿ ಕ್ರಮೇ ವಾಕ್ಯಶೇಷ ವಶಾತ್ ಪ್ರಾಣಾದ ಏವ ಗ್ರಹೀತವ್ಯ ಭವಂತಿ. ಅವಾಗಂತ ಹಂಗಾರೆ ಇಬ್ಬರಿಗೆ ಸಮಾನ ಆಗಿಬಿಡ್ತಲ್ಲ ಅಂತ ಇವಾಗ. ಯಾಕಂದ್ರೆ ಇವರು ತತ್ವದೊಳಗ ಜನಶಬ್ದವನ್ನ ಪ್ರಯೋಗ ಮಾಡಿದ್ರು, ಅವರು ಪ್ರಾಣಾದಿಗಳಲ್ಲಿ ಅಲ್ಲಿ ಜನಶಬ್ದವನ್ನ ಪ್ರಯೋಗ ಮಾಡಿದ್ರು. ಈಗ ಎರಡೂ ಪಕ್ಷಕ್ಕೂ ಇಲ್ಲಿ ಸಮಾನ ಆಗಿಬಿಡ್ತಲ್ರಿ ಇವಾಗ. ಅಲ್ಲಿ ಸಮಾನ ಆಗ್ತಾ ಇರ್ಬೇಕಾದ್ರೆ ಸಮಾನೇತು ಪ್ರಸಿದ್ಧತಿ ಕ್ರಮೇ ಅಲ್ಲಿ ವಾಕ್ಯಶೇಷ ವಶದಿಂದ ಅಲ್ಲಿ ಪ್ರಾಣಾದಿಗಳನ್ನೇ ಇಲ್ಲಿ ಗ್ರಹಿಸ್ಬೇಕಾಗ್ತದ ಅಂತ. ಯಾಕಂದ್ರೆ ಅಲ್ಲಿ ಪ್ರಸಿದ್ಧಿಯನ್ನು ಮೀರುವುದು ಎರಡೂ ಪಕ್ಷಕ್ಕೂ ಸಮಾನ ಆಗೈತಿ ಅಂತ. ಅಲ್ಲಿ ಪಂಚಜನ ಅನ್ನುವಂತಹದ್ದು ತತ್ವಗಳಲ್ಲಿನೂ ಹೊಂದಂಗಿಲ್ಲ, ಪ್ರಾಣಾದಿಗಳಲ್ಲಿನೂ ಹೊಂದಂಗಿಲ್ಲ. ಇಬ್ರು ಪ್ರಸಿದ್ಧವಾದದ್ದನ್ನ ಮೀರಿ ಹೇಳಕತ್ತಾರಲ್ಲಿ ಇವಾಗ್ರಿ. ಪ್ರಾಣಾದಿಗಳು ಪಂಚಜನ ಅಂತ ಹೇಳಿ ವೇದಾಂತಿಗಳು ಹೇಳಿದ್ರು. ಸಾಂಖ್ಯರು ಏನ್ ಹೇಳಿದ್ರು? ತತ್ವಗಳು ಪಂಚಪಂಚನ 25 ತತ್ವಗಳು ಅಂತ ಹೇಳಿ ತತ್ವಗಳಲ್ಲಿ ಜನಶಬ್ದವನ್ನ ಅವರು ಹೇಳಿದ್ರು. ಅದಕ್ಕಲ್ಲಿ ಪ್ರಸಿದ್ಧಿಯನ್ನ ಮೀರ್ತಕ್ಕಂಥದ್ದು ಇಬ್ಬರಿಗೆ ಸಮಾನ ಆಗೈತಿ ಇವಾಗ. ಆದ್ರೂ ಇಲ್ಲಿ ವಾಕ್ಯಶೇಷದಿಂದ ನಮಗೆ ಏನ್ ಗುರ್ತಾಗ್ತದ ಅಂತಂದ್ರೆ ಸಮಾನೇತು ವಾಕ್ಯಶೇಷ ವಶಾತ್ ಪ್ರಾಣಾದಯೇವ ಗ್ರಹೀತವ್ಯ ಭವಂತಿ. ಇಲ್ಲಿ ವಾಕ್ಯಶೇಷದ ಮೂಲಕವಾಗಿ ಪ್ರಾಣಾದಿಗಳಲ್ಲಿಯೇ ನಾವು ಇಲ್ಲಿ ಪಂಚಜನ ಅನ್ನುವಂಥದ್ದನ್ನ ಗ್ರಹಿಸಬೇಕು ಅಂತ. ಯಾಕ ಪ್ರಾಣಿಗಳನ್ನೇ ಇಲ್ಲಿ ನಾವು ಪಂಚಜನ ಅನ್ನುವಂಥದ್ದನ್ನ ತಿಳ್ಕೊಬೇಕಾಕೈತಿ, ಗ್ರಹಣ ಮಾಡ್ಬೇಕಾಕೈತಿ. ಯಾಕೆ ಅಂತಂದ್ರೆ ಜನ ಸಂಬಂಧಾಶ್ಚ ಪ್ರಾಣಾದಯೋ ಜನ ಶಬ್ದ ಭಾಜೋ ಭವಂತಿ. ಇಲ್ಲಿ ನಾವು ಪ್ರಾಣ ಉಳ್ಳವರು, ಜನರಿಗೆ ಪ್ರಾಣ ಇದ್ದದ್ರಿಂದ ಅಲ್ರಿ ಜನ ಅಂತ ನಾವ್ ಹೇಳ್ಬೇಕಾದ್ರೆ. ಆ ಜನರಿಗೂ ಪ್ರಾಣಿಗೂ ಸಂಬಂಧ ಆಗೈತಿಲ್ರಿ ಇವಾಗ. ಈ ಜನರು ಅದಾರಲ್ಲ ಅವ್ರಿಗೆ ಪ್ರಾಣ ಇದ್ದಾಗ ನಾವು ಅವ್ರಿಗೆ ಜನರು ಅಂತೀವಿಲ್ರಿ ಇವಾಗ. ಪ್ರಾಣ ಹೋಯ್ತಂದ್ರೆ ಶವ ಅಂದ್ ಬಿಡ್ತಾರ ಅದಕ್ಕ. ಅಂದ್ರೆ ಪ್ರಾಣಾದಿಗಳಿಗೂ ಜನರಿಗೂ ಸಂಬಂಧ ಐತಿ ಅಂತ. ಆ ಜನರಿಗೆ ಸಂಬಂಧಪಟ್ಟಿರುವುದರಿಂದ ಇಲ್ಲಿ ಪ್ರಾಣಾದಿಗಳು ಆ ಜನ ಅನ್ನುವಂತ ಶಬ್ದಕ್ಕ ಇಲ್ಲಿ ಹೇಳಿಕ್ಕೆ ಅರ್ಹ ಆಗಿದ್ದಾವೆ ಅಂತ. ಜನ ಸಂಬಂಧಾಶ್ಚ ಪ್ರಾಣಾದಯೋ ಜನ ಶಬ್ದ ಬಾಜೋ ಭವಂತಿ.
ಜನವಚನಶ್ಚ ಪುರುಷ ಶಬ್ದ ಪ್ರಾಣೇಶು ಪ್ರಯುಕ್ತಃ. ಇನ್ನ ಇಲ್ಲಿ ಆ ಜನ ಅನ್ನುವಂತ ಒಂದು ಶಬ್ದ ಅನ್ನುವಂತಹದ್ದು, ಜನರನ್ನು ಹೇಳ್ತಕ್ಕಂತ ಪುರುಷ ಅನ್ನುವಂತ ಏನು ಶಬ್ದ ಅನ್ನುವಂತಹದ್ದು ಐತಲ್ಲ, ಅಲ್ಲಿ ಪುರುಷ ಶಬ್ದ ಜನವಚನಶ್ಚ ಪುರುಷ ಶಬ್ದ, ಆ ಜನರನ್ನ ಹೇಳ್ತಕ್ಕಂತ ಪುರುಷ ಅನ್ನುವಂತ ಶಬ್ದ ಅನ್ನುವಂತಹದ್ದು ಪ್ರಾಣೇಶು ಪ್ರಯುಕ್ತ, ಆ ಪ್ರಾಣಾದಿಗಳಲ್ಲಿ ಪ್ರಯೋಗ ಆಗೈತಿ ಅಂತ. ಹೇಗೆ ಅಂತಂದ್ರೆ ತೇವ ಏತೆ ಪಂಚಬ್ರಹ್ಮ ಪುರುಷಾಹ, ಈ ಒಂದು ಸೂತ್ರದಲ್ಲಿ ಈ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಆ 5 ಜನ ಬ್ರಹ್ಮ ಪುರುಷರು ಅಂತ. ಇವರೇ ತೇ ಏವ, ತೇವಾ ಏತೆ, ತೇ ಅಂದ್ರೆ ಅವರು, ಏತೆ ಅಂದ್ರೆ ಇವರು ಅಂತ, ಪಂಚ ಬ್ರಹ್ಮ ಪುರುಷಾಹ, ಇವರೇ ಆ ಪಂಚ ಬ್ರಹ್ಮ ಪುರುಷರು ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದಾರಲ್ಲಿ. ಆ ಬ್ರಹ್ಮ ಪುರುಷರು ಅಂತಂದಾಗ ಅಲ್ಲಿ ಪಂಚ ಬ್ರಹ್ಮ ಪುರುಷ ಅಂತ ಅಂದಿದಾರಲ್ಲಿ, 5 ಪಂಚಜನ ಪುರುಷರು ಅಂತೇಳಿ ಬ್ರಹ್ಮ ಪುರುಷರು ಅಂತ ಹೇಳಿದಾರಲ್ಲಿ. ಇತ್ತತ್ರ ಪ್ರಾಣೋಹ ಪಿತಾ, ಅಲ್ಲಿ ಪ್ರಾಣವೇ ತಂದೆ, ಪ್ರಾಣೋಹ ಮಾತಾ, ಪ್ರಾಣವೇ ತಾಯಿ, ಇತ್ಯಾದಿ ಚ ಬ್ರಾಹ್ಮಣಂ, ಅಂದ್ರೆ ಚಾಂದೋಗ್ಯ ಬ್ರಾಹ್ಮಣದಲ್ಲಿ ಈ ರೀತಿಯಾಗಿ ಪ್ರಾಣಕ್ಕನೇ ತಂದೆ ಪ್ರಾಣಕ್ಕನ ತಾಯಿ ಅಂತ ಹೇಳಿ ಈ ರೀತಿ ಪ್ರಯೋಗ ಮಾಡಿದ್ದು ನಾವು ಅಲ್ಲಿ ನೋಡ್ತಾ ಇದ್ದೀವಿ, ಬ್ರಾಹ್ಮಣದಲ್ಲಿ ಹೇಳಿದ್ದು ಕೇಳ್ತಾ ಇದ್ದೀವಿ. ಸಮಾಸ ಬಲಾಚ್ಚ ಸಮುದಾಯಸ್ಯ ರೂಢತ್ವಂ ಅವಿರುದ್ಧಂ, ಇಲ್ಲಿ ಒಂದು ಸಮಾಸ ಅನ್ನುವಂತಹದ್ದು, ಆ ಸಮಾಸದ ಒಂದು ಬಲದಿಂದಲೂ ಕೂಡ ಸಮುದಾಯಸ್ಯ ರೂಢತ್ವಂ, ಮತ್ತಲ್ಲಿ ಸಮುದಾಯ ಅಂದ್ರೆ ಏನು, ಒಟ್ಟುಗೂಡುವಿಕೆ ಅಂತ. ಆ ಪ್ರಾಣಿಗಳಲ್ಲಿ ರೂಢತ್ವಂ, ಅಲ್ಲಿ ಪ್ರಾಣ ಮೊದಲಾದವುಗಳು ಅವುಗಳ ಸಮುದಾಯ ಅನ್ನುವಂತಹದ್ದು ಅಲ್ಲಿ ರೂಢಿಯಿಂದ ಬಂದೈತಿ ಅಂತ. ಆದ್ರಿಂದ ಅಲ್ಲಿ ಯಾವ ವಿರೋಧ ಅನ್ನುವಂತಹದ್ದಿಲ್ಲ. ಒಟ್ಟು ಆ ಪದಗಳು ಪಟ್ಟು ಪದ ಅನ್ನುವಂತಹದ್ದು ಪ್ರಾಣಾದಿಗಳಲ್ಲಿ ರೂಢವಾಗಿರುವುದರಿಂದ ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ. ಕಥಂ ಪುನಃ ಅಸತಿ ಪ್ರಥಮ ಪ್ರಯೋಗೆ ರೂಢಿ ಶಕ್ಯಾಶ್ರಯಿತುಂ, ಅವನು ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಯಾರೋ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಅಲ್ಲಿ ಮೊದಲಿನ ಪ್ರಯೋಗ ಅನ್ನುವಂಥದ್ದು ಇಲ್ಲದೆ ಇರುವಾಗ ರೂಢಿಯನ್ನು ನೀವು ಹೆಂಗ್ ಆಶ್ರಯ ಮಾಡ್ತಾ ಇದ್ದೀರಿ? ಅಸತಿ ಪ್ರಥಮ ಪ್ರಯೋಗೆ, ಪ್ರಥಮ ಪ್ರಯೋಗದಲ್ಲಿ ರೂಢಿ ಅಸತಿ, ಅಂದ್ರೆ ರೂಢಿ ಅನ್ನುವಂತಹದ್ದು ಅಲ್ಲಿ ಅಸತಿ ಪ್ರಥಮ ಪ್ರಯೋಗೆ, ಅಂದ್ರೆ ಪ್ರಥಮ ಪ್ರಯೋಗ ಅನ್ನುವಂತಹದ್ದು ಅಸತಿ ಅಂದ್ರೆ ಇಲ್ಲದೆ ಇರುವಾಗ ಅಂತ. ಪ್ರಥಮ ಪ್ರಯೋಗ ಅಸತಿ ಅಂದ್ರೆ ಏನು, ಪ್ರಥಮ ಪ್ರಯೋಗದಲ್ಲಿ ಇಲ್ಲದೆ ಇರುವಾಗ ರೂಢಿ ಶಕ್ಯ ಆಶ್ರಯಿತು, ಕಥಂ ಶಕ್ಯ ಆಶ್ರಯಿತು, ಆ ರೂಢಿಯನ್ನ ಆಶ್ರಯಿಸುವುದು ಹೆಂಗ ನಿನಗೆ ಸಾಧ್ಯ ಆಕ್ಕೈತಿ ಅಂತ ಅಲ್ಲಿ ಅವನು ಪ್ರಶ್ನೆ ಮಾಡಿದ್ರೆ, ಶಕ್ಯ ಉದ್ಭಿದಾದಿವತ್ ಇತ್ಯಾಹ, ಇಲ್ಲಿ ಉದ್ಭಿದಾದಿಗಳಂತೆ ಆ ರೂಢಿಯನ್ನ ಆಶ್ರಯಿಸಬಹುದು ಅನ್ನುವಂತ ಮಾತನ್ನ ಇಲ್ಲಿ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಲೋಕದಲ್ಲಿ ಆ ರೂಢಿಯಲ್ಲಿ ಇಲ್ಲದೆ ಇದ್ರೂ ಕೂಡ ವೇದದಲ್ಲಿ ಅದನ್ನ ರೂಢನಾಮವಾಗಿ ಉಪಯೋಗಿಸಬಹುದು ಅಂತ. ಅದು ರೂಢಿಯೊಳಗ, ಲೋಕದಲ್ಲಿ ರೂಢಿಯೊಳಗಿಲ್ಲ, ಆದ್ರೂ ಕೂಡ ವೇದದಲ್ಲಿ ಅದನ್ನ ರೂಢನಾಮವಾಗಿ ಪ್ರಯೋಗ ಮಾಡ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರೆ ಅವರು. ಅದನ್ನೇ ಭಾಷ್ಯದಲ್ಲಿ ಬರೀತಾರೆ ನೋಡಿ ಇನ್ನಷ್ಟೇ. ಪ್ರಸಿದ್ಧಾರ್ಥ ಸನ್ನಿಧಾನೇ ಹಿ ಅಪ್ರಸಿದ್ಧಾರ್ಥ ಶಬ್ದ ಪ್ರಯುಜ್ಯಮಾನಃ, ಇನ್ನು ಮೇಲೆ ಹೋಗ್ಬೇಕಲ್ರಿ ಇದು. ಇಲ್ಲ, ಶಕ್ಯ ಉದ್ಭಿದಾದಿವತ್ ಇತ್ಯಾಹ, ಪ್ರಸಿದ್ಧಾರ್ಥ ಸನ್ನಿಧಾನೇ ಹಿ ಅಪ್ರಸಿದ್ಧಾರ್ಥ ಶಬ್ದ ಪ್ರಯುಜ್ಯಮಾನಃ ಸಮವಿವ್ಯಾಹಾರಾತ್ ತದ್ವಿಷಯೋ ನಿಯಮ್ಯತೆ. ಪ್ರಸಿದ್ಧಾರ್ಥ ಸನ್ನಿಧಾನೆ, ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ಅಂತ. ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕ ಸನ್ನಿಧಾನ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅಪ್ರಸಿದ್ಧಾರ್ಥ ಶಬ್ದ ಪ್ರಯುಜ್ಯಮಾನ, ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ ಸನ್ನಿಧಾನ ಇರಬೇಕಾದ್ರೆ ಅಲ್ಲಿ ಅಪ್ರಸಿದ್ಧವಾಗಿರ್ತಕ್ಕಂಥ ಶಬ್ದ ಅನ್ನುವಂತಹದ್ದು ಪ್ರಯುಜ್ಯಮಾನ ಅಂದ್ರೆ ಪ್ರಯೋಗ ಮಾಡ್ತಕ್ಕಂಥದ್ದು ಸಮವಿವ್ಯಾಹಾರಾತ್ ತದ್ವಿಷಯೋ ನಿಯಮ್ಯತೆ ಅಂತ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥದ ಶಬ್ದ ಹತ್ತಿರ ಅಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥವುಳ್ಳಂತ ಶಬ್ದವನ್ನ ಪ್ರಯೋಗ ಮಾಡಿದ್ರ ಅಲ್ಲಿ ಎರಡಕ್ಕೂ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ತದ್ವಿಷಯ ನಿಯಮ್ಯತೆ ಯಥಾ ಉದ್ಭಿದ ಯಜೇತ.
ಇಲ್ಲಿ ಒಂದು ಉದಾಹರಣೆ ಕೊಡ್ತಾರ ಅವರು. ಉದ್ಭಿದ ಯಜೇತ ಅಂದ್ರೆ ಉದ್ಭಿದ ಯಜೇತ ಅಂದ್ರೆ ಏನು? ಉದ್ಭಿತ್ತಿಯಿಂದ ಯಾಗ ಮಾಡಬೇಕು ಅಂತ. ಉದ್ಭಿದೆಯಿಂದ ಯಾಗ, ಉದ್ಬತ್ತಿಯಿಂದ ಯಾಗ ಮಾಡಬೇಕು ಅಂತ ಹೇಳ್ತಾರ ಅವರು, ಉದ್ಭಿತ್ತಿಯಿಂದ. ಆಮೇಲೆ ಯೂನಂ ಭಿನತ್ತಿ, ಯೂಪಂ ಛಿನತ್ತಿ. ಅದು ಯೂಪಂ ಛಿನತ್ತಿ ಅಂತಂದ್ರೆ ಅಲ್ಲಿ ಯೂಪವನ್ನ ಕತ್ತರಿಸ್ತಾನೆ ಅಂತ. ವೇದಿಂ ಕರೋತಿ, ಆ ವೇದಿಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ಪ್ರಯೋಗ ಅನ್ನುವಂತಹದ್ದು ನಾವು ವೇದದಲ್ಲಿ ನೋಡ್ತಾ ಇದ್ದೀವಿ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅರ್ಥದ ಒಂದು ಹತ್ರ ಅಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥವುಳ್ಳಂತ ಶಬ್ದವನ್ನ ಪ್ರಯೋಗ ಮಾಡಿದ್ರ ಅಲ್ಲಿ ಎರಡನ್ನೂ ಜೊತೆಯಲ್ಲಿ ಹೇಳಿದ್ದರಿಂದ ಆ ವಿಷಯದ್ದೇ ಅಂತ ನಮಗಲ್ಲಿ ಗುರ್ತಾಗ್ತದ ಅಂತ. ಇಷ್ಟು ವಿಚಾರ ಈ ಭಾಷೆಯೊಳಗೆ ಹೇಳ್ಕೊಂಡು ಬಂದ್ರು. ತಥಾ ಅಂದ್ರೆ ಹಾಗೆ ಅಂತ ಇಲ್ಲಿ. ಅಯಮಪಿ ಪಂಚಜನ ಶಬ್ದ, ಇಲ್ಲಿ 5 ಜನ ಅಂತ ಹೇಳಿ ಒಂದು ಶಬ್ದ ಬಂದದಲ್ರಿ ಇಲ್ಲಿ. ಪಂಚಜನ ಅಂದ್ರೆ 5 ಜನ. ಈ ಶಬ್ದವು ಕೂಡ ಅಲ್ಲಿ ಸಮಾಸಾನ್ವಯಾಖ್ಯಾನಾತ್, ಇಲ್ಲಿ ಸಮಾಸ ಅಂದ್ರೆ ವ್ಯಾಕರಣದಲ್ಲಿ ಹೇಳಿದಾರಂತ ಇದನ್ನ. ಆ ಸಮಾಸವನ್ನ ವ್ಯಾಖ್ಯಾನಾತ್ ಅಂದ್ರೆ ಅಲ್ಲಿ ಹೇಳಿರುವುದರಿಂದ, ವ್ಯಾಕರಣದಲ್ಲಿ ಹೇಳಿರುವುದರಿಂದ ಅವಗತ ಸಂಜ್ಞಾಭಾವ. ಅವಗತ ಅಂದ್ರ ಇದು ನಮಗೆ ತಿಳಿತಾ ಇದೆ ಅಂತ. ಅಲ್ಲಿ ಸಂಜ್ಞೆ ಅನ್ನುವಂತಹದ್ದು ಅಲ್ಲಿ ನಿಶ್ಚಯ ಆಗ್ತದಂತ. ಹಿಂಗ್ ಹೇಳಿದ್ದರಿಂದ, ಸಮಾಸವನ್ನ ವ್ಯಾಕರಣದಲ್ಲಿ ಹೇಳಿದ್ದರಿಂದ ಇದು ಸಂಜ್ಞೆ ಅನ್ನುವಂತಹದ್ದು ನಮಗ ನಿಶ್ಚಯ ಆಗ್ತದ ಅಂತ. ಸಂಜ್ಞಾಕಾಂಕ್ಷೆ ವಾಕ್ಯಶೇಷ ಸಮವಿವ್ಯಾವೃತೇಷು ಪ್ರಾಣಾದಿಷು ವರ್ತಿಷ್ಯತೆ. ಇಲ್ಲಿ ಸಂಜ್ಞೆಯನ್ನ ಅವರು ನಿಶ್ಚಯವಾಗಿ ಹೇಳಿದ್ದಕ್ಕ ಇಲ್ಲಿ ಸಂಜ್ಞೆ ಅನ್ನುವಂತಹದ್ದು ಯಾವುದು ಅಂತ ಹೇಳಿ ನಮಗೆ ಇಲ್ಲಿ ಆಕಾಂಕ್ಷೆ ಉಂಟಾಗ್ತದ. ಅವಗತ ಸಂಜ್ಞಾಭಾವ ಸಂಜ್ಞಾಕಾಂಕ್ಷೆ. ಇಲ್ಲಿ ಸಂಜ್ಞಾಭಾವ ಅನ್ನುವಂತಹದ್ದು ಯಾವುದು ಅಂತ ಹೇಳಿ ಹಿಂಗ ಆಕಾಂಕ್ಷೆ ಉಂಟಾದಾಗ ವಾಕ್ಯಶೇಷೇ ಸಮಭಿವ್ಯಾವೃತೇಷು, ಆ ವಾಕ್ಯಶೇಷದಲ್ಲಿರ್ತಕ್ಕಂಥ ಸಮವಿವ್ಯಾವೃತೇಷು ಅಂದ್ರೆ ಅಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದು ಏನಂತ? ಪ್ರಾಣಾದಿಷು ವರ್ತಿಷ್ಯತೆ ಅಂತ. ಆ ವಾಕ್ಯಶೇಷದಲ್ಲಿ ಜೊತೆಯಲ್ಲಿ ಹೇಳಿರ್ತಕ್ಕಂಥ ಪ್ರಾಣಾದಿಗಳಲ್ಲಿ ಅದು ಇರುವಂತಹದ್ದು ಅಂತ. ವರ್ತಿಷ್ಯತೆ ಅಂದ್ರೆ ಅದರೊಳಗೆ ಇರ್ತಕ್ಕಂಥದ್ದು ಅಂತ ಹೇಳಿ ಅದು ಕೂಡ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಇಷ್ಟು ಭಾಷ್ಯವನ್ನ ಹೇಳಿದ ಬಳಿಕ ಇಲ್ಲಿ ಪಂಚಜನ ಅನ್ನುವಂತ ಮಾತಿಗೆ ಇನ್ನ ಬೇರೆ ಬೇರೆದವ್ರು ಬೇರೆ ಬೇರೆ ರೀತಿ ಅರ್ಥ ಮಾಡ್ತಾರ ಅಂತ. ಇಲ್ಲಿ ಪಂಚಜನ ಅನ್ನುವಂತ ಶಬ್ದಕ್ಕ ಇಲ್ಲಿವರೆಗೆ ಅವರು ಪ್ರಾಣ, ಆಮೇಲೆ ಚಕ್ಷು, ಶ್ರೋತ್ರ, ಅನ್ನ, ಮನಸ್ಸಂತ ಹಿಂದ 5 ಜನ ಅಂತ ಹೇಳ್ಕೊಂಡು ಬಂದರು. ಇನ್ನ ಬೇರೆ ಬೇರೆ ಮತವಾದಿಗಳು ಏನ್ ಹೇಳ್ತಾರ ಅಂತಂದ್ರೆ ಕೈಶ್ಚಿತ್ತು ದೇವಾಹ ಪಿತರಃ ಗಂಧರ್ವ ಅಸುರಃ ರಕ್ಷಾಂಶಿ ಚ ಪಂಚಜನಾಃ ವ್ಯಾಖ್ಯಾತ. ಇಲ್ಲಿ ಕೆಲವರು ಅಂದ್ರೆ ಕೆಲವರು ಆಚಾರ್ಯರು ಅದಾರ, ಕೆಲವು ಮಂದಿ ಅದರಾಗ್ರೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಪ್ರಾಣಾದಿಗಳೇ ಪಂಚಜನರು ಅಂತ ಹೇಳಿ ಎಂದು ವ್ಯಾಖ್ಯಾನ ಮಾಡಿದಾರಲ್ಲ, ಅದೇ ಪ್ರಕಾರವಾಗಿ ಮತ್ತೊಬ್ರು ವ್ಯಾಖ್ಯಾನಕಾರ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ದೇವತೆಗಳು, ಪಿತರು ಅಂದ್ರೆ ತಂದೆ ಅಂತ, ಪಿತೃದೇವತೆಗಳಂತ ಅಲ್ಲಿ ದೇವತೆಗಳು, ಪಿತೃಗಳು, ಗಂಧರ್ವರು, ಗಂಧರ್ವಾಹ, ಅಸುರಾಹ, ಅಸುರರು ಅಂದ್ರೆ ದೈತ್ಯರು, ಆಮೇಲೆ ರಾಕ್ಷಸಾಹ, ರಕ್ಷಾಂಶಿ ಅಂದ್ರೆ ರಾಕ್ಷಸರು ಅಂತ. ಆ ಬಳಿಕ ಇವರು ಎಷ್ಟು ಮಂದಿ ಆದ್ರು? ಪಂಚ ಜನಾ ವ್ಯಾಖ್ಯಾತ, ಇವರು 5 ಜನ ಅಂತ ಹೇಳಿ ಹಿಂಗ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ ಅಂತ. ದೇವತೆಗಳು, ಪಿತೃಗಳು, ಗಂಧರ್ವರು, ಅಸುರರು, ರಾಕ್ಷಸರು ಅಂತೇಳಿ ಇವರು ಪಂಚಜನರು ಅಂತ ಹೇಳಿ ಈ ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ಅಂತ. ಪಂಚಜನ ವ್ಯಾಖ್ಯಾತ. ಅನ್ಯೈಶ್ಚ ಚತ್ವಾರೋ ವರ್ಣಾಹ ನಿಷಾದ ಪಂಚಮ ಪರಿಗ್ರಹೀತ. ಇನ್ನು ಕೆಲವು ಮಂದಿ ಅದರಾಗ ಮತ್ತೆ ಕೆಲವರು ಏನ್ ಹೇಳ್ತಾರಂತಂದ್ರೆ ಚತ್ವಾರೋ ವರ್ಣಾಹ, 4 ವರ್ಣದವರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇನ್ನು 5ನೇದವ ಯಾರಪ್ಪ ಅಂದ್ರೆ ನಿಷಾದ ಪಂಚಮಾಹ, 5ನೇದವನು ನಿಷಾದ ಅಂತ. ನಿಷಾದ ಅಂತಂದ್ರೆ ಆ ಶೂದ್ರ ಸ್ತ್ರೀಯೊಳಗೆ ಬ್ರಾಹ್ಮಣಿಂದ ಹುಟ್ಟಿರ್ತಕ್ಕಂಥವನಿಗೆ
ನಿಷಾದ ಅಂತ ಕರೀತಾರೆ ಇಲ್ಲಿ. ಆ ಇವರು ಪಂಚಜನರು ಅಂತ ಹೇಳಿ ಇನ್ನೊಬ್ರು ಬೇರೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಅವರು ಪರಿಗೃಹಿತ ಅಂದ್ರೆ ಸ್ವೀಕಾರ ಮಾಡಿದ್ದಾರೆ ಅಂತ. ಕ್ವಚಿಚ್ಛ ಯತ್ ಪಾಂಚಜನ್ಯಯ ವಿಷಾ. ಇನ್ನು ಒಂದು ಕಡೆಯಲ್ಲಿ ಇಲ್ಲಿ ಪುರುಷ ರೂಪವಾಗಿರ್ತಕ್ಕಂಥ ಪಾಂಚಜನ್ಯರಿಂದ ಅಲ್ಲಿ ಘೋಷಗಳು ಸೃಷ್ಟವಾದವು ಅಂತೇಳಿ ಆ ಪಂಚಜನ ಶಬ್ದವನ್ನ ಅಲ್ಲಿ ಪ್ರಜೆಗಳ ಪರವಾಗಿ ಪ್ರಯೋಗ ಮಾಡಿದ್ದು ಕಂಡು ಬರ್ತದ ಅಂತ. ಇತಿ ಪ್ರಜಾಪರೇ ಪ್ರಯೋಗ ಪಂಚಜನ ಶಬ್ದಸ್ಯ ದೃಶ್ಯತೆ. ಈ ಪ್ರಜೆಗಳನ್ನ ಕುರಿತು ಎತ್ ಪಾಂಚಜನ್ಯ ವಿಷ ಅಂತೇಳಿ ಯಾವ ಒಂದು ವಾಕ್ಯ ಅನ್ನುವಂತಹದ್ದು ಬರ್ತದಲ್ಲಿ, ಅಂದ್ರೆ ಪುರುಷ ರೂಪವಾಗಿರ್ತಕ್ಕಂಥ ಪಾಂಚಜನ್ಯರಿಂದ ಇಲ್ಲಿ ಘೋಷಗಳು ಸೃಷ್ಟ ಆದವು ಅಂತೇಳಿ ಅಲ್ಲಿ ಪಂಚಜನ ಶಬ್ದ ಅನ್ನುವಂತಹದ್ದನ್ನ ಅಲ್ಲಿ ಪ್ರಜೆಗಳ ಪರವಾಗಿ ಪ್ರಯೋಗ ಮಾಡಿರ್ತಕ್ಕಂಥದ್ದನ್ನ ನಾವು ಅಲ್ಲಿ ಶ್ರುತಿಯಲ್ಲಿ ಋಗ್ವೇದ ಸಂಹಿತೆಗಳು ನೋಡ್ತಾ ಇದ್ದೇವೆ ಅಂತ ಇದನ್ನ. ಇತಿ ಪ್ರಜಾಪರಃ ಪ್ರಯೋಗ ಪಂಚಜನ ಶಬ್ದಸ್ಯ ದೃಶ್ಯತೆ ತತ್ ಪರಿಗ್ರಹೇ ಅಪಿ ಇಹ ನ ಕಶ್ಚಿತ್ ವಿರೋಧ. ನಾವು ಅದನ್ನ ಇಲ್ಲಿ ತಗೊಂಡ್ರು ಕೂಡ ಇಲ್ಲಿ ಯಾವ ವಿರೋಧನೂ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಇವರು ಮಧ್ವಾದಿಗಳು ಯಾವ್ಯಾವ ರೀತಿಯಿಂದ ಅವರು ವ್ಯಾಖ್ಯಾನ ಮಾಡಿದ್ರು ಕೂಡ ನಮಗೇನು ವಿರೋಧ ಅನ್ನುವಂತಹದ್ದಿಲ್ಲ. ಆಚಾರ್ಯಸ್ತು ನ ಪಂಚವಿಂಶತಿರ್ ತತ್ವಾನಾಂ ಇಹ ಪ್ರತೀತಿರಸ್ತಿ. ಆದ್ರೆ ಆಚಾರ್ಯ ಅಭಿಪ್ರಾಯ ಏನೈತಿ ಅಂದ್ರೆ ಇಲ್ಲಿ 25 ತತ್ವಗಳ ಬಗ್ಗೆನೆ ಇಲ್ಲಿ ಶ್ರುತಿ ಹೇಳ್ತದ ಅನ್ನುವಂಥದ್ದು ಸರಿಯಲ್ಲ ಅಂತಾರ ಅವರು. ಯಾಕಂದ್ರೆ ಇಲ್ಲಿ ಪ್ರಾಣ ಇತ್ಯೇವಂ ಪರಯ ಪ್ರಾಣವಯ ವಾಕ್ಯಶೇಷಾತ್ ಇತಿ ಜಗಾದ. ಇಲ್ಲಿ ಸೂತ್ರಕಾರರು ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ 25 ತತ್ವಗಳನ್ನುವಂತ ಜ್ಞಾನ ನಮಗೆ ಇಲ್ಲಿ ಆಗಂಗಿಲ್ಲ. ಅಲ್ಲಿ ತಾತ್ಪರ್ಯ ನಾವೇನ್ ತಿಳ್ಕೊಳ್ಬೇಕು, ಪ್ರಾಣವಯ ವಾಕ್ಯಶೇಷಾತ್. ಇಲ್ಲಿ ಪ್ರಾಣಾದಿಗಳೇ ವಾಕ್ಯಶೇಷದಿಂದ ಪ್ರಾಣಾದಿಗಳೇ ಇಲ್ಲಿ 5 ಜನ 5 ಮಂದಿ ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಆಚಾರ್ಯರು. ಇಷ್ಟು ಹೇಳ್ಕೊಂಡು ಬಂದು ಇನ್ನ ಜ್ಯೋತಿಷೈಕೇಶಾಮಸತ್ಯನ್ನೇ ಇನ್ನು 13ನೇ ಸೂತ್ರದಲ್ಲಿ ಇದು ಸ್ವಲ್ಪ ಜಾಸ್ತಿ ಐತಿದ್ದಾರೆ. ಇಲ್ಲಿ ಇನ್ನೊಂದು ಶಾಖೆಯೊಳಗ ಅಲ್ಲಿ ಅನ್ನ ಇಲ್ಲದೆ ಇರುವಲ್ಲಿ ಅಲ್ಲಿ ಜ್ಯೋತಿಯಿಂದ ಅದನ್ನು ಪೂರ್ತಿ ಮಾಡಬೇಕು ಅಂತೇಳಿ ಮತ್ತೊಂದು ಶಾಖೆಯವರು ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಮಾಧ್ಯಂದಿನಿ ಶಾಖೆ ಅಂತ ಬರ್ತದೆ ಅದರಾಗ್ರೆ. ಅವ್ರು ಏನ್ ಅಂತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಮೊದಲು ಆಕ್ಷೇಪ, ಕಾಣುವ ಶಾಖೆ ಮಾಧ್ಯಂದಿನಿ ಶಾಖೆ ಅವರು ಇದ್ರೊಳಗ ಇಲ್ಲಿ ಪ್ರಾಣಾದಿಗಳು ಹೆಂಗ ಪಂಚಜನರಾಗ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಆಕ್ಷೇಪ ಉತ್ತರ ಅನ್ನುವಂತಹದ್ದು ಅದ್ರದ್ರೆ. ಅದನ್ನ ಮತ್ತೆ ನಾಳೆ ನೋಡ್ರಿ. ಬೆಳಗ್ಗೆ ಬೆಳಗ್ಗೆ ನೋಡ್ರಿ.